ಸುದೀಪ್ ಅಣ್ಣ ಸರಿ ಇಲ್ಲ, ಯಶ್ ಅಣ್ಣ ಸರಿ ಇಲ್ಲ, ಧ್ರುವ ಅಣ್ಣ ಸರಿ ಇಲ್ಲ. ನಾಯಿಗಳು ಬಗಳ್ತಾ ಇರ್ತವೆ. ಚೆನ್ನಾಗಿರೋ ಹೀರೋಗಳನ್ನ ಹಾಳು ಮಾಡೋದೇ ಈ ನನ್ನ ಮಕ್ಕಳು. ರೇಣುಕಾ ಸ್ವಾಮಿ ಗೋರಿ ಬೇರೆ ಹೊಡೆದಾಕವ್ರೆ. ಯಾಕೆ ನಿಮ್ಗೂ ಮತ್ತೆ ದರ್ಶನ್ ಸರ್ಗೂ ಮೀಡಿಯಾ ಅಂದ್ರೆ ಆಗಲ್ಲ? ಅವರು ತಮಾಷೆ ಮಾಡ್ತಾರೆ ಸರ್, ಅದಕ್ಕೆ ಆಗಲ್ಲ. ಒಂದ್ ಪಕ್ಷ ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಆದ್ರೆ ಏನಾಗುತ್ತೆ? ಆತರ ಯೋಚನೆ ಮಾಡಿಲ್ಲ ಸರ್. ಆತರ ಆಗ್ದಂಗೆ ಇಲ್ಲ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು. ಅಕಾರ್ಡಿಂಗ್ ಟು ಜೈಲ್ 12 ವರ್ಷ. ದರ್ಶನ್ ಸರ್ ತಪ್ಪು ಮಾಡಿದ್ರು ಅನ್ಸುತ್ತ? ಒಂದು 7 ಕಾಳಷ್ಟು ಆ ವ್ಯಕ್ತಿ ತಪ್ಪು ಮಾಡಿಲ್ಲ ಸರ್. ಪವಿತ್ರ ಗೌಡ ಅವರು ಇವ್ರ ಜೀವನದಲ್ಲಿ ಬರಲಿಲ್ಲ ಅಂದಿದ್ರೆ ದರ್ಶನ್ ಅವ್ರ ಜೀವನ ಚೆನ್ನಾಗಿರ್ತಿತ್ತು. ಇದಕ್ಕೆಲ್ಲ ಕಾರಣ ಅವರೇ. ದರ್ಶನ್ ಫ್ಯಾನ್ಸ್ ಮನೆ ಹತ್ರ ಹೋದಾಗ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ರು ಸರ್. ಕಾನೂನು ಪ್ರಕಾರ ಒಂದು ವ್ಯಕ್ತಿ ಮೇಲೆ ಪೊಲೀಸರು ಕೈ ಮಾಡೋದು ತುಂಬಾ ತಪ್ಪು ಸರ್. ಪಡ ಅಂತ ನೀವು ಹೊಡೆಯಕ್ಕಾಗುತ್ತೆ, ನಮ್ಗೆ ತಪ್ಪಲ್ವಾ ಸರ್ ಅದು? ಅವ್ರೇನು ಹೋಗ್ಬಿಟ್ಟು ಅವ್ರೇನು ಕಲ್ಲು ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ಏನೂ ಮಾಡಿಲ್ಲ. ಹೋಗಿ ಒಂದು ಹಾರ ಹಾಕ್ತೀನಿ ಅದಕ್ಕೆ ಕಾಪಾಡ್ಕೊಡ್ರೆ ತುಂಬಾ ಬೇಜಾರಾಗುತ್ತೆ. ಈ ಸೆಲೆಬ್ರಿಟೀಸ್ ಮತ್ತೆ ಸೋನು ಶೆಟ್ಟಿ ಅವ್ರದ್ದು ಏನು ಗಲಾಟೆ? ಯಾವ್ದು ಅರ್ಧ ಬಟ್ಟೆ ಹೆಣ್ಮಕ್ಳು ತರ ಇದ್ರೆ ಸಾಕು. ಬ್ಯಾಡ್ ಕಮೆಂಟ್ ಮಾಡೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ದು ಒಂದು ಚೂರುನು ಕಿತ್ಕೊಳಕ್ಕಾಗಲ್ಲ. ಡಾಕ್ ಸತೀಶ್ ಬಗ್ಗೆ ಸುಮಲತಾ ಅವ್ರ ಬಗ್ಗೆ ಫಸ್ಟ್ ಮಗ ಅಂತಿದ್ರು. ನಾನು ಓಪನ್ ಹೇಳಿದ್ದೀನಿ ಸರ್, ಅವತ್ತು ಯಶು ಮತ್ತೆ ದರ್ಶನ್ ಅವರು ಇಬ್ರು ನಿಂತಿರಲಿಲ್ಲ ಅಂದ್ರೆ ಸರ್ ಮಂಡ್ಯದವ್ರಿಗೆಲ್ಲ ಕಟ್ಟಿರಲಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಸುಮಲತಾ ಅವ್ರು ದರ್ಶನ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅವ್ರು ಮಾಡ್ತೀವಿ ಅಂದ್ರೆ ನಾವು ಬಿಡಲ್ಲ ಸರ್. ಹೇಳ್ಬಿಡ್ತೀವಿ ಸರ್, ಹೊರಗಡೆ ಬಂದ್ಮೇಲೆ ನಮ್ ಬಾಸ್ ನಾವೇ ಪ್ರಮೋಷನ್ಗೆ ಹೋಗ್ಬಿಡಿ, ಒಂದು MLA ಇದಕ್ಕೂ ಹೋಗ್ಬಿಡಿ, ಯಾವ ಫಂಕ್ಷನ್ ಹೋಗ್ಬಿಡಿ. ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡಿ. ಬೇರೆಯವ್ರಾಗಿದ್ರೆ ಬಿಟ್ಟು ಹೋಗ್ಬಿಟ್ಟಿರೋರು ಏನೋ ಗೊತ್ತಿಲ್ಲ, ಅವ್ರು ಇನ್ನ ಕೈ ಹಿಡ್ಕೊಂಡು ನಿಂತಿದ್ದಾರೆ. ನಿಮ್ಗೆ ಯಾಕೆ ಅವ್ರಿಗೆ ಈ ಕಟ್ಟ ಅಭಿಮಾನಿ ಆಗ್ಬೇಕು ಅಂತ ಅನ್ಸಿತ್ತು? ಒಂದು ಲೈಟ್ ಬಾಯ್ ಆಗಿ ಲೈಟ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಇವಾಗ ಕನ್ನಡ ಇಂಡಸ್ಟ್ರಿನ ಆಳ ಲೆವೆಲ್ ನಂಬರ್ 1 ಡಿ ಬಾಸ್ ಆಗಿದ್ದಾರೆ ಅಂದ್ರೆ ನಾವ್ ಯಾಕೆ ಬಾಸ್ ನ ಫಾಲೋ ಮಾಡಬಾರ್ದು? ನಮ್ಮ ಅಮ್ಮ ಕೂಡ ಒಂದೇ ಹೇಳ್ತಿದ್ರು, ನೋಡು ಬೆಳೆದ್ರೆ ದರ್ಶನ್ ತರ ಬೆಳಬೇಕು, ತಾಯಿನ ಸಾಕಿದ್ರೆ ಇನ್ನೊರ ತರ ಸಾಕ್ಬೇಕು. ಇದು 2 ಡೈಲಾಗ್ ಹೇಳಿ ನಮ್ಮ ಅಣ್ಣ ಅಂದ್ರೆ ಬೆಳೆಸಿರೋದು. ಒಂದು ಡಿ ಬಾಸ್ ಸೆಲೆಬ್ರಿಟೀಸ್ ಕೆಟ್ಟ ಬುದ್ಧಿ ಏನ್ ಗೊತ್ತಾ? ನಮ್ಮ ಜೊತೆಲಿ ಇವತ್ತು ಇಬ್ರು ಅತಿಥಿಗಳು ಇದ್ದಾರೆ. ಆ ಅತಿಥಿಗಳು ತುಂಬಾ ವಿಭಿನ್ನ ಹಾಗೂ ವಿಶಿಷ್ಟ. ಯಾಕೆಂದ್ರೆ ಇವರು ಸುಮಾರು ವರ್ಷಗಳಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಟ್ಟ ಅಭಿಮಾನಿ ಹಾಗೂ ಅವ್ರಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ನಾವು ಕೇಳೋಣ. ನಮ್ಮ ಜೊತೆಲೆ ಇವತ್ತು ಪ್ರಮೋದ್ ಕ್ರಿಯೇಷನ್ ಒಡೆಯರು, ಅವರ ಹೆಸರು ಪ್ರಮೋದ್ ಅಂತ. ನಮಸ್ಕಾರ, ವೆಲ್ಕಮ್ ಟು ದ ಕಾರ್ಯಕ್ರಮ. ಎಸ್. ಹಾಗೂ ಇನ್ನೊಬ್ರು ನವಾಸ್ ಕನ್ನಡಿಗ, ತಾವು ಮೊದಲೇ ಕೇಳಿರ್ಬೋದು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ನವಾಸ್, ಹೇಗಿದ್ದೀರಿ? ಸೂಪರ್ ಆಗಿದೆ. ಎಸ್, ಇಬ್ರು ಜೋಶಲ್ಲಿದ್ದೀರಿ. ಹೇಗಿತ್ತು ಬರ್ಡೇ ಅಂತ ಸೂಪರ್. ನಾವು ಈ ತರ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಸೆಲೆಬ್ರಿಟೀಸ್. ಎಸ್. ಏನೇನ್ ಮಾಡಿದ್ರಿ ನೀವು? ನಮ್ ನವಾಜ್ ಬೈ ಬಂದ್ಬಿಟ್ಟು ಹೋಗಿ ಆಶ್ರಮಕ್ಕೆಲ್ಲ ಡೊನೇಟ್ ಮಾಡಿದ್ದಾರೆ. ನಾವು ನೆಲಮಂಗಲದಲ್ಲೆಲ್ಲ ಡೊನೇಟ್ ಮಾಡಿಸಿದ್ದೀವಿ. ನಾನ್ ಬಂದ್ಬಿಟ್ಟು ಡ್ರಾಯಿಂಗ್ ಮಾಡಿದ್ದೀನಿ ನಮ್ಮ ಬಾಸ್ ಅವ್ರದ್ದು. ಆಕ್ಚುಲಿ ನೋಡ್ತಾ ಇರೋ ಡಿ ಸೆಲೆಬ್ರಿಟೀಸ್ ಗೊತ್ತಿರುತ್ತೆ ನಾನು ಏನ್ ಮಾಡ್ತೀನಿ ಅಂದ್ಬಿಟ್ಟೆ ಡ್ರಾಯಿಂಗ್ ಮಾಡಿದ್ದೀವಿ. ಎಸ್ ಸರ್, ನಮ್ಮ ಬಾಸ್ ಅವರು ನಮ್ ಜೊತೆ ಇದಾರಂತ ಏನಿಲ್ಲ. ಅವ್ರು ಎಲ್ಲೇ ಇದ್ರು ಅವ್ರ ಒಳಗಡೆ ಇರ್ಲಿ ಹೊರಗಡೆ ಇರ್ಲಿ, ಅವ್ರು ಹೇಳ್ಕೊಟ್ಟಿರೋ ಕೆಲಸಗಳು ನಾವು ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಅವ್ರು ನಮ್ಗೆ ಹೇಳ್ಬಿಟ್ಟಿದ್ದಾರೆ, ತಲೆ ಹಿಡಿಬೇಡಿ. ಅದೊಂದು ನಮ್ಮ ಮೈಂಡಲ್ಲಿ ಇದೆ. ಬಟ್ ಇನ್ನೊಬ್ರಿಗೆ ಮೋಸ ಅಂತೂ ಮಾಡಲ್ಲ. ಬಟ್ ರಿಯಾಲಿಟಿ ಒಂದಿನ ಏನು ಅಂತ ಗೊತ್ತಾದಾಗ ನಮ್ಮ ಬಾಸ್ ಏನು, ಬಾಸ್ ಸೆಲೆಬ್ರಿಟೀಸ್ ಅಂದ್ರೆ ಏನು ಅಂತ ಅವಾಗ ಗೊತ್ತಾಗುತ್ತೆ. ಆ ಒಂದು ವಿಚಾರದಲ್ಲಿ ನಾವು ಹೋಗ್ತಾ ಇದೀವಿ. ಕೆಲವೊಬ್ರು ಮಾತಾಡ್ತಾ ಇದಾರೆ, ಬಾಸ್ ಹಂಗೆ ಹಿಂಗೆ ಅದ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಅಂತ. ಯಾರಂದ್ರೆ ಫ್ಯಾಕ್ಟ್ ರಿಯಲ್ ಆಗಿ ನೋಡಿಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಾರೆ, ಅದ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಅಂತ. ಅವೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ಯಾಕಂದ್ರೆ ನಮ್ಮ ಬಾಸ್ ಹೇಳಿದ್ ಒಂದೇ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಚಿನ್ನ. ಬೇರೆಯವ್ರು ಏನೋ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಾವು ಒಂದಲ್ಲ ಒಂದಿನ ಕೆಟ್ಟ ಕೆಲಸ ಮಾಡಿರ್ತೀವಿ ಸರ್. ನಾವೇನ್ ಸತ್ಯಗಳಲ್ಲ. ಹುಟ್ಟದಿಂದ ಬೆಳೆದಿರ್ತೀವಿ, ಏನೋ ಒಂದ್ ಸಣ್ಣ ತಪ್ಪು ಮಾಡಿರ್ತೀವಿ, ಅದೇ ಕೈ ಜಾರಿ ಆಗಿದೆ. ಬಟ್ ಅವ್ರೇನ್ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಒಂದಲ್ಲ ಒಂದಿನ ಬಾಸ್ ಈಚೆ ಬರ್ತಾರೆ. ಆ ಒಂದು ಕ್ಷಣಕ್ಕೆ ಆ ಒಂದು ಕಾಯ್ತಾ ಇದೀವಿ ಅಭಿಮಾನಿಗಳ ಒಂದು ಕನ್ಸು, ಆ ಒಂದು ಮನ್ಸು ಒಂದಲ್ಲ ಒಂದಿನ ನನ್ಸಾಗುತ್ತೆ. ಅವ್ರು ಬಂದಾಗ ಅದು ಅಬ್ರ ಹೆಂಗಿರುತ್ತೆ ಅಂದ್ರೆ, ಇವತ್ತು ನಾವು ಉಬ್ರೇ ಬೆಂಕಿ ನೀರ್ ಹಾಕರ್ ಆರ್ಬೋದು. ಬಾಸ್ ಬರ್ತಾರೆ ಅಂದ್ರೆ ಅದು ಬೇರೆ ತರಾನೇ, ಬೆಂಕಿ ಇನ್ನು 10 ತರ ಇರುತ್ತೆ ಹೊರತು ಅದು ಏಟರ್ಸ್ಗೆ ಅದು ಬೇರೆ ತರ ಅನ್ವಯಿಸುತ್ತೆ. ಬಟ್ ಬಾಸ್ ಬಂದಾಗ ಮಾತ್ರ ಕರ್ನಾಟಕ ಬೆಂಗಳೂರು ಅಳ್ಳಾಡೋದ್ ಮಾತ್ರ ಪಕ್ಕ. ನಮ್ ಬಾಸ್ ಹೇಳ್ಕೊಟ್ಟಿರೋ ದಾರಿಲಿ ಬಾಸ್ ಹೇಳ್ತಾ ಇರ್ತಾರೆ, ನನಗೆ ಹಾಲ್ ಬದಲು ನಾಯಿ ಹಾಕ್ರಿ, ಅನಾಥಾಶ್ರಮ ಕೊಡ್ರಿ. ಅದನ್ನ ಸರ್ ಬರ್ಡೇ ಇದೆ ಅಂತ ಬರ್ಡೇ ದಿನ ಮಾತ್ರ ನಾವ್ ಮಾಡಲ್ಲ. ನಮ್ಮ ಹತ್ರ ನಾವೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ನಮ್ಗೆ ಈ ತರ ಇದೆಯಪ್ಪ ಅಂದ್ರೆ ಕೊಟ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಆತರ ನಮ್ ಬಾಸ್ದೇ ಕೂಡ ನಮ್ಗಿದೆ. ನಮ್ ಬಾಸ್ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ಏನೇ ಆದ್ರೂ ಕಷ್ಟ ಅಂತ ಬಂದವ್ರಿಗೆ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಆದಷ್ಟು ಸಹಾಯ ಮಾಡಿ, ಇಲ್ಲಾಂದ್ರೆ ಏನೋ ಒಂದ್ ಮಾಡಿ, ಏನೋ ಒಂದ್ ದಾರಿ ತೋರಿಸಿ.
ಅಂತ ಹೇಳ್ತಾರೆ, ಅದನ್ನ ಫಾಲೋ ಮಾಡ್ತೀವಿ. ಬಾಸ್ ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ನನ್ನ ತಂದೆ ತಾಯಿಗಿಂತ ಹೆಚ್ಚು ನಾನು ಸೆಲೆಬ್ರಿಟೀಸ್ ಅಂತ. ಬಟ್ ನಮ್ಮ ತಂದೆ ತಾಯಿನ ನಾವು ಯಾವ ಲೆವೆಲ್ ಅಲ್ಲಿ ಪ್ರೀತಿ ಮಾಡ್ತಾ ಇದೀವಿ, ಆ ಒಂದು ಲೆವೆಲ್ ಅಲ್ಲೇ ನಮ್ಮ ಡಿ ಬಾಸ್ ನ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ತರ ಪ್ರೀತಿ ಮಾಡ್ತಾ ಇದೀವಿ ಸರ್. ಟ್ರೋಲ್ ವರ್ಡ್ಗಳು ನಿಮ್ಮ ಬಾಸ್ ಬಗ್ಗೆ ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಏನಕ್ಕೆ ಇಷ್ಟು ಹೈಪ್ ಮಾಡ್ತಿದ್ದಾರೆ ಅಂತ? ಈಗ ಹೈಪ್ ಮಾಡ್ತಾ ಇರೋದು ನಮ್ ಸೆಲೆಬ್ರಿಟೀಸ್ ಅಂದ್ರೆ ನಮ್ಮ ಬಾಸ್ ನ ಜಾಸ್ತಿ ಹೈಪ್ ಮಾಡಲ್ಲ, ಟ್ರೋಲರ್ಸ್ ಹೈಪ್ ಮಾಡ್ತಾ ಇರೋದು. ಅವ್ರ ಹೈಪ್ ಮಾಡ್ಬೇಕಾದ್ರೆ ನಾವ್ ಯಾಕೆ ಸುಮ್ಮನೆ ನಮ್ಮ ಕಡೆ ನಾವು ಬಿಡ್ಸಿರ್ತೀವಿ, ಅವ್ರ ಹೈಪ್ ಮಾಡ್ತಾರ, ಏನು ಮಾಡಂಗಿಲ್ಲ. ಟ್ರೋಲರ್ಸ್ ಎಲ್ಲ ಅವ್ರ ಕೆಲಸ ಮಾಡ್ಕೊಡ್ತಾರೆ, ನಮ್ ಕೆಲಸನ ಅವರೇ ಮಾಡ್ಕೊಡ್ತವ್ರೆ, ಅವರೇ ಹೈಪ್ ಮಾಡ್ತವ್ರೆ. ನಾವ್ ನಮ್ ಬಾಸ್ ಎಷ್ಟು ಪ್ರೀತಿಸ್ಬೇಕು ಅಷ್ಟೇ ಪ್ರೀತಿಸ್ತಾ ಇದೀವಿ. ನಮ್ ಮನ್ಸಲ್ಲಿ ಏನೈತೆ ಅದೇ ಐತೆ. ಹೈಪ್ ಎಲ್ಲ ಮಾಡ್ತಾ ಇರೋದು ಟ್ರೋಲರ್ಸ್. ದರ್ಶನ್ ಸರ್ ತಪ್ಪು ಮಾಡಿದ್ರು ಅನ್ಸುತ್ತ ನವಾಸ್ ಸರ್? ನಾನು ಖಂಡಿತ ನಮ್ಮ ಮನಸ್ಸಿಂದ ಹೇಳ್ತೀನಿ, ನನ್ನ ಪ್ರಕಾರ ನಾವು ನೋಡಿದ್ವಿ ವ್ಯಕ್ತಿತ್ವ ಪ್ರಕಾರ ವ್ಯಕ್ತಿನ ಡೈರೆಕ್ಟರ್ ತುಂಬಾ ಸತಿ ನೋಡಿದ್ವಿ. ನಾವು ಸಂಡೇ ಬಂದ್ರೆ ಸಾಕು ಮನೆ ಹತ್ರ ಹೋಗಿ ಇಟ್ಕೋತಿದ್ವಿ, ಅವ್ರು ನೋಡಕ್ಕೆ ಅಂತ ಹೋಗ್ತಿದ್ವಿ. ಬಟ್ ಅವ್ರನ್ನ ನೋಡಿರೋ ಪ್ರಕಾರ ಒಂದು ಎಳ್ಳು ಕಾಳಷ್ಟು ಆ ವ್ಯಕ್ತಿ ತಪ್ಪು ಮಾಡಿಲ್ಲ ಸರ್, ಎಳ್ಳು ಕಾಳಷ್ಟು. ಬಟ್ ತುಂಬಾ ಜನ ಅಂತ ಇರ್ತಾರೆ, ಕೆಲವೊಬ್ರು ಇವಾಗ ನನ್ನನ್ನು ಇಷ್ಟಪಡದೆ ಇರೋರು ನನ್ನ ಬೆನ್ನಿಂದ ಮಾತಾಡ್ತಾರೆ, ಅದು ಸಹಜ. ಇವಾಗ ನಮ್ಮ ಬಾಸ್ನ ಟೆಕ್ನಿಕಲಿ ಥಿಂಕ್ ಮಾಡಿ. ನೀವು ಬೇರೆ ಬೇರೆ ಯಾರೋ ಹೇಳ್ತಾರೆ ಅಪೋಸಿಟ್. ಎಕ್ಸಾಂಪಲ್ ರಾಘವೇಂದ್ರನ್ನ ಹೇಟ್ ಮಾಡೋರು ನೀವು ಹುಡುಕಿದ್ರೆ 1000 ಸಿಗ್ತಾರೆ. 1000 ಜನ ನೀವು ನೋಡಿರೋ ರಾಘವೇಂದ್ರನ್ ಹೇಳಲ್ಲ, ಅವ್ರು ಬೇರೆ ರಾಘವೇಂದ್ರನ್ನ ಹೇಳ್ತಾರೆ. ಸೊ ಹಾಗಾಗಿ ನೀವು ನೋಡಿರೋ ದರ್ಶನ್ ಅವರು ಒಳ್ಳೆಯವರೇ, ಬಟ್ ಟೆಕ್ನಿಕಲಿ ಏನ್ ಹೇಳುತ್ತೆ ಸರ್? ಒಂದು ಮಾತು ಹೇಳ್ತೀನಿ, ನಾನು ಎಕ್ಸಾಂಪಲ್ ಹೋದಾಗ ಟೆಕ್ನಿಕಲಿ ಈಗ ನಾನು ಟೆಕ್ನಿಕಲಿ ಅಂದ್ರಲ್ಲ, ಟೆಕ್ನಿಕಲಿ ಇನ್ನ ಪ್ರೂವ್ ಆಗಿಲ್ವಲ್ಲ, ಇನ್ನ ಪ್ರೂವ್ ಆಗ್ಲಿ ಆಮೇಲೆ ಮಾತಾಡೋಣ. ನಾವು ಆರ್ಗ್ಯುಮೆಂಟ್ ಮಾಡಲ್ಲ, ಹೇಳ್ತಾರ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ, ವಾದ ಅಂತ ಕರಿತೀವಿ. ವಾದ ಮಾಡೋದು ಬೇಡ. ನಾನು ಕೇಳ್ತಾ ಇರೋದು ಸಿಂಪಲ್. ಈಗ ನಾನೇನು ಇವಾಗ ಸರ್ ನಾಳೆ ಬೆಳಿಗ್ಗೆ ಅವ್ರ ಅಪರಾಧಿ ಸರ್ ಅಂತ ಘೋಷಣೆ ಮಾಡ್ತೀನಿ. ದರ್ಶನ್ ಪರವಾಗಿ ನಾನು ನಮ್ಮ ಸಂಸ್ಥೆ ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿಲ್ಲ, ದಿನ ಕೊಟ್ಟಿಲ್ಲ ಅಂದಾಗ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಬರೆದವ್ ನಾನೇ ಹೋಗ್ಬಿಟ್ಟು ದರ್ಶನ್ ಅವ್ರನ್ನ ಇಷ್ಟು ಕೆಟ್ಟದಾಗಿ ನಡೆಸ್ಕೊಂತ ಇದ್ದೀರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ನಮಗೆ ಮಾನವೀಯತೆ ಇದೆ. ಬಟ್ ನಾವು ಹೇಳೋದೇನು ಅಂತಂದ್ರೆ ಈ ಮೂಢನಂಬಿಕೆಯಲ್ಲಿ ಮಂಡುವಾದದಲ್ಲಿ ಬದುಕೋದು ಬೇಡ ಅಂತ. ಈಗ ಎಕ್ಸಾಂಪಲ್ ನವಾಜ್ ಹೇಳಿದ್ರೆ ಒಂದು 4 ಜನ ಕೇಳಿಸ್ಕೊಂತಾರೆ, ಏನು ಹೌದಪ್ಪ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಾನು ಕೇಳೋದು ತಪ್ಪು ಮಾಡಿದಾರ ಇಲ್ವ ಅಂತ ನಿರ್ಧಾರ ಮಾಡಕ್ ನಾವಿಬ್ರು ಯಾರು ಅಲ್ಲ. ನಾವೊಂದು ಹೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನಸಾಕ್ಷಿ ಅಂತ ಒಂದಿದೆಯಲ್ಲ. ಈಗ ನವಾಜ್ ಅವರು ಮತ್ತೆ ನಾವು ನಮ್ಮ ಬಾಸ್ ಜೊತೆ ಏನ್ ನೋಡಿರ್ತೀವಿ ಅದ್ ನಾವು ಹೇಳ್ತೀವಿ. ಟೆಕ್ನಿಕಲಿ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈಗ ನೀವೇನ್ ತೋರಿಸ್ತಾ ಇದೀರಲ್ಲ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ, ಅದೇ ನಮಗೂ ಗೊತ್ತಿರೋದು. ಅದು ಟೆಕ್ನಿಕಲ್ ಅಷ್ಟೇ ಗೊತ್ತಿರೋದು. ಅದಕ್ಕೆ ನಮ್ಗೇನ್ ಗೊತ್ತೋ ನವಾಜ್ ಅದ್ ಹೇಳ್ತಿದ್ದಾರೆ, ನಮ್ಗೂ ಅಷ್ಟೇ. ನಮ್ಮ ಬಾಸ್ ಈಗೂ ಅಷ್ಟೇ ನಾನು ಹೇಳ್ತೀನಿ, ಅದೇನಾಗಿರುತ್ತೋ ಗೊತ್ತಿಲ್ಲ. ಅವ್ರು ನಮ್ಗೆ ಎಷ್ಟ್ ದಿವಸ ಅವ್ರೇನ್ ಹೇಳ್ಕೊಟ್ಟಿರೋದು, ಚೆನ್ನಾಗಿರ್ಬೇಕು, 4 ಜನಕ್ಕೆ ಅನ್ನ ಹಾಕ್ಬೇಕು, ನಮ್ ತಂದೆ ತಾಯಿನ ನೋಡ್ಕೊಬೇಕು, ಅಷ್ಟನ್ನೇ ಹೇಳ್ಕೊಟ್ಟಿರೋದು. ಅವ್ರು ನೋಡಿದೀನಿ ಲಾಸ್ಟ್ ಟೈಮ್ ನಾವು ಬಂದಿದ್ರಲ್ವಾ ರಿಲೀಸ್ ಆಗಿ, ಒಂದಿನ ಕಣ್ಣಾರೆ ನೋಡಿದೀನಿ. ಯಾರೋ ಮಂಡ್ಯ ಸೈಡ್ ಅವ್ರು ಯಾರೋ ಗೊತ್ತಿಲ್ಲ, ಅವ್ರ ಗಂಡ ಮತ್ತೆ ಅವ್ರ ಹೆಂಡತಿ ಅವ್ರ ಮಗು ಬರ್ಡೇ ಇತ್ತು ಅಂತ ಬಂದಿದ್ರು. ಆಕ್ಚುಲಿ ಅತ್ತೆ ಎಲ್ಲ ನಮ್ಮ ಅದಕ್ಕೆ ಹೊರಗಡೆ ಹೋಗಿದ್ರು, ಅವ್ರದ್ದು ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು. ಬಾಸ್ ಒಳಗಡೆ ಇದ್ರು, ಎಲ್ಲ ಅಭಿಮಾನಿಗಳು ಬಂದ್ಬಿಟ್ಟು ಬಾಸ್ಗೆ ಸೆಕೆಂಡ್ ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ಅವರು ಪಾಪ ವೇಟ್ ಮಾಡಿದ್ರು, ತುಂಬಾ ಹೊತ್ತು ಬರ್ತಾರೆ ಬಾಸ್, ಅದಕ್ಕೆ ವಿಶ್ ಮಾಡ್ಸ್ಕೊಂಡು ಹೋಗೋಣ ಅಂತ ವೇಟ್ ಮಾಡೋ ಟೈಮಲ್ಲಿ ನಾವು ಹೇಳಿದ್ವಿ ಸರ್ ಇಲ್ಲೇ ಇರಿ ಅಕ್ಕ, ಬಂದ್ರೆ ಸಿಗ್ಬೋದು ಬಾಸ್, ನಮಗೂ ಗೊತ್ತಿಲ್ಲ, ನಾವು ನೋಡಿಲಿಲ್ಲ, ಕಾಯ್ತಾ ಇದೀವಿ ಅಂತ ಹೇಳಿದ್ವಿ. ಆ ಕ್ಷಣ ಬಾಸ್ ಬಂದ್ರು ಕಾರಲ್ಲಿ. ಬಂದ ತಕ್ಷಣ ಅವರು ಬಂದ ತಕ್ಷಣ ಅವರು ಅಕ್ಕ ಹೇಳಿದ್ರು, ಬಾಸ್ ನಮ್ಮ ಮಗಳು ಈ ತರ ಬರ್ಡೇ ಇದೆ, ಬನ್ನಿ ಒಳಗಡೆ ಕರ್ಕೊಂಡು ಹೋಗಿ, ಮನೆ ಒಳಗಡೆ ಕರ್ಕೊಂಡು ಹೋಗಿ ಆ ಹುಡುಗಂಗೆ ವಿಶ್ ಮಾಡಿ, ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಅವ್ರಿಗೆ ಫೋಟೋ ಕೊಟ್ಟು ಅವ್ರಿಗೂ ಜೊತೆ ಫೋಟೋ ತೆಗೆಸ್ಕೊಂಡು, ಈಗ ನಾವು ಅಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡಿದ್ವಿ ಸರ್ ಹೊರಗಡೆ ಗೇಟ್ ಹತ್ರ. ಎಲ್ಲ ಅಭಿಮಾನಿಗಳು ಲೈನಿಗೆ ನಿಂತ್ಕೊಂಡಿದ್ದಾರೆ. ನಮ್ಮ ಅದಕ್ಕೇನೋ ಬಂದ್ರು, ದುಡ್ಡು ತೆಗೆದ್ರು, ಇಷ್ಟಿತ್ತು ಅಂತ ಲೆಕ್ಕ ಮಾಡಿ ನಂಗೆ ಕೊಟ್ಟರು ಕೈಯಲ್ಲಿ. ಆ ಒಂದು ಸ್ವಾಭಿಮಾನ, ಅದೊಂದು ತಾಯಿ ಗುಣ ನೋಡಿದ್ವಲ್ಲ, ಆ ಕ್ಷಣ ನೋಡಿದ ತಕ್ಷಣ ನಮ್ಗೆ ಎಷ್ಟೋ ಖುಷಿ ಆಗೋಯ್ತು. ಏನಪ್ಪ ಈ ವ್ಯಕ್ತಿ ನಮಗೆ ಕಾಣದೇ ಇರಂಗೆ ಈ ತರ ಕೊಡ್ತಾರ, ಎಷ್ಟೆಷ್ಟು ಕೊಟ್ಟವ್ರು ಅಂತ. ಲೀವರ್ಸ್ ಅಭಿಮಾನಿಗಳು ಹಂಗೆ, ಏನೇ ಒಂದು ಇವಾಗ ಇವ್ರಿಗೆ ಕಷ್ಟ ಇತ್ತು ಅಂದ್ರೂ ನಾವು ಹೆಲ್ಪ್ ಮಾಡ್ತೀವಿ. ನಮ್ದು ಆ ತರ ಗುಣ. ನಮ್ಮ ಬಾಸ್ನ ಏನ್ ನೋಡ್ತಾ ಇದೀವಿ ಅದೇ ಫಾರ್ಮಲ್ಲಿ ನಾವು ಹೋಗ್ತಾ ಇದೀವಿ. ಯಾಕಂದ್ರೆ ನಾನು ಕಣ್ಣಿಂದ ನೋಡಿದೀನಿ ಸರ್, ಸುಳ್ಳ ಅಂತ ಹೇಳ್ತಿಲ್ಲ. ನಾನು ಎತ್ತು ತಾಯಿ ಮೇಲೆ ನನಗೂ ಭೂಮಿ ತಾಯಿ ಮೇಲೆ ಕುತ್ಕೊಂಡಿದೀನಿ. ನಮ್ಮ ಬಾಸ್ ಈಗ ತೆಗೆದು ಕೊಟ್ಟಿರೋ ದುಡ್ಡು ಕಣ್ಣು ತುಂಬಾ ನೋಡಿದೆ. ಕರೆಕ್ಟ್. ನಿಮಗೆ ಇಂಪ್ರೆಸ್ ಆಗಿದ್ದೀರಿ, ಮೇ ಬಿ ನಿಮ್ಮ ವಯಸ್ಸು ಹಂಗಿತ್ತು, ಲೈಕ್ ಓ ನನ್ಗೊಬ್ಬ ಹೀರೋ ಅಂದ್ರೆ ಹಿಂಗೆ, ಹೀರೋ ಅಂದ್ರೆ ಈ ತರ ಅಂತ ಇಂಪ್ರೆಸ್ ಆಗಿದ್ದು ಕರೆಕ್ಟ್. ನೀವು ಹೇಳುವಂತಹ ಮಾತು ಕೆಲವು ವ್ಯಕ್ತಿಗಳಿಗೆ ನಾಟುತ್ತೆ. ನನ್ನ ಪಾಯಿಂಟ್ ಆಫ್ ಥಾಟ್ ಏನು ಅಂತಂದ್ರೆ, ಎಷ್ಟೋ ಜನ ಅಮಾಯಕರು ಪಾಪ ಮನೆಯಲ್ಲೇ ದುಡ್ಡಿಲ್ಲ, ಸೊ ಆದ್ರೆ ಇವಾಗ ಎಕ್ಸಾಂಪಲ್ ದಾನ ಮಾಡೋಣ ಅಂತ ಹೋಗ್ತಾರೆ, ದಾನನೂ ಮಾಡ್ತಾರೆ. ಬಟ್ ಅವ್ರು ಕಷ್ಟ ಅನುಭವಿಸ್ತಾ ಇದಾರೆ, ಫ್ಯಾಮಿಲಿ ಕಷ್ಟ ಅನುಭವಿಸ್ತಾ ಇದೆ, ಅವ್ರ ಸಂಸಾರ ಕಷ್ಟ ಅನುಭವಿಸ್ತಾ ಇದೆ. ಬಟ್
ಕಲ್ತಿರುವಂಥದ್ದೇನು ಒಳ್ಳೆಯದನ್ನ ಕಲ್ತಿದ್ದೀರಿ, ತಪ್ಪಿಲ್ಲ. ಬಟ್ ಸರ್ವಸ್ವವನ್ನ ತ್ಯಾಗ ಮಾಡಿ ಬದುಕು ಅಂತ ಹೇಳಿ ಯಾರು ಹೇಳಿದ್ರು? ಸರ್ ಆತರ ನಾವು ಯಾರು ಮಾಡುವಿಲ್ಲ ಆತರ, ಯಾರು ದಿವಸ ಅಭಿಮಾನಿಗಳು- ಭಾಷೆ ಹೇಳಿರೋದು ಅಷ್ಟೇನೆ. ಕೈಯಲ್ಲಿದ್ರೆ ದಾನ ಮಾಡ್ಬೇಕು ಅಂತ ಹೇಳೋದು, ಏನ್ ಮನೆ ಮಠ ಎಲ್ಲ ಮಾಡ್ಬಿಟ್ಟು ದಾನ ಮಾಡ್ರಿ ಅಂತ ಯಾವತ್ತು ಅವ್ರು ಹೇಳಿಲ್ಲ, ಸರ್, ಇವಾಗ- ಹೇಳೋದು ಇಲ್ಲ. ಅವ್ರು ಹೇಳೋದು ಫಸ್ಟ್ ನೀವು ಚೆನ್ನಾಗಿರ್ತೀನ, ಆಮೇಲೆ ಮಿಕ್ದವ್ರಿಗೆ ದಾನ ಮಾಡಿ ಅಂತ ನೀವೇ ಹೇಳಿ ಹೇಳಿರೋದು. ಸರ್. ಇವಾಗ ಡಿ ಬಸ್ ಸೆಲೆಬ್ರಿಟೀಸ್ ಯಾರಾದ್ರೂ ನಾನು ರೋಡಿಗೆ ಬಂದಿದ್ದೀನಿ, ನಾನು ಬಡವ, ನಂಗೆ ಯಾರು ಯಾರು ಹೇಳ್ಕೊಡ್ತಾರೆ? ಅಂತ ಯಾರು ಹೇಳಿ ಯಾರು ಹೇಳ್ತಾರೆ? ಈಗ ಹೇಳ್ಕೊಳ್ಳೋದಿಲ್ಲ ಆತರ ಫೀಲಿಂಗ್ಸ್. ಸರ್ವಸ್ವ ಬೇಡ. ಈಗ 100 ರೂಪಾಯಿಲಿ 10 ರೂಪಾಯಿ ಬೇರೆಯವ್ರಿಗೆ ಕೊಡಕ್ಕಾಗಲ್ಲ ನಮ್ ಕೈಯಲ್ಲಿ. ಇಲ್ಲ, ಕೊಡಲ್ಲ. ಸಮಾಜ ಕೊಡ್ತಾ ಇಲ್ಲ. ಸಮಾಜ ಕೊಡ್ತಾ ಇಲ್ಲ. ಸಮಾಜ ನಮ್ ಕೊಡ್ತಾ ಬಾರಿ ಇಲ್ಲ. ಯಾರು ಸಾಲ ಮಾಡಿದ್ರು ಅವ್ರು ಕೊಡ್ತಾರೆ. ಈಗ ನೀವೇನು ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ನಾನೊಂದು ಎಕ್ಸರ್ಸೈಸ್ ಮಾಡಿಸ್ತೀನಿ. ಈಗ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ಇನ್ಕಮ್? ಒಂದು ಉದಾಹರಣೆಗೆ ಹೇಳಿ, ನೀವೇನು ಪ್ರಿಸೈಸಿಂಗ್ ಆಗಿ ಹೇಳಿ ಅಂತಿಲ್ಲ. ಒಂದು ಉದಾಹರಣೆಗೆ ಎಷ್ಟು ನಿಮ್ಮ ಇನ್ಕಮ್? ಸರ್ ಒಂದೇನು ತಿಂಗಳಿಗೆ 30,000. 30,000 ರೂಪಾಯಿ. ಈಗ 30,000 ರೂಪಾಯಿದಲ್ಲಿ ನೀವೆಷ್ಟನ್ನ ದಾನವಾಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀರಿ? ಸರ್ ನೋಡ್ರಿ, ಮನೆಗೆ ಒಂದು 20,000 ಕೊಡ್ತೀವಿ, ನಮ್ ಕೈಯಲ್ಲಿ ಒಂದು 10,000 ನಾವು ಇಟ್ಕೋತೀವಿ. ನಮಗೆ ಯಾರಿಗೆ ಕಷ್ಟ ಅಂತ ನೋಡಿ, ನಾನೇನ್ ದೊಡ್ಡ ಶ್ರೀಮಂತ ಅಲ್ಲ, ನಾನೇನ್ ದೊಡ್ಡ ಕೋಟಿಗಲ್ಲ. ಇವಾಗ ಹಸ್ತವರಿಗೆ ಅನ್ನ ಹಾಕೋದೊಂದು ನಮ್ಗೆ ಬಾಸ್ ಹೇಳ್ಕೊಟ್ಟಿದ್ದಾರೆ. ರೋಡಲ್ಲಿರೋ ಹಸ್ತವ್ರಿಗೆ ಅನ್ನ ಹಾಕ್ತೀವಿ, ಒಂದು ನಾಯಿ ಸಂಬಂಧಿ ಬಿಡಲ್ಲ ಸರ್. ನಮ್ಮ ಹತ್ರ ಟೀ ಕುಡಿಬೇಕಾದ್ರೆ ಬಂದ್ರೆ ಅದಕ್ಕೆ ಒಂದು 20 ರೂಪಾಯಿ ಬಿಸ್ಕೆಟ್ ಹಾಕಿ ಹೋಗ್ತೀವಿ ನಾವು. ನಮ್ಗೆ ಆ ತರ ಮನ್ಸು. ಹಂಗಂತ ನಮ್ಮ ಹತ್ರ ಎಲ್ಲ ಇದೆ ಅಂತ ನಾವು ಬಡವ್ರೆ, ನಮ್ಮ ಅಪ್ಪ ಅಮ್ಮನು ಬಡವ್ರೆ. ದುಡಿಬೇಕು, ದುಡಿದ್ರೆ ನಾವು 4 ಕಾಸು ಸಂಪಾದನೆ ಮಾಡ್ತೀವಿ, ತಿಂತೀವಿ. ಬೆಂಗಳೂರು ಬಂದಿದ್ರೆ ದುಡ್ಕೊಂಡ್ ತಿನ್ನಕ್ಕೆ. ಅದ್ ಬಿಟ್ಬಿಟ್ಟು ಎಲ್ಲ ದಾನ ಮಾಡಕ್ಕಾಗುತ್ತಾ? ನಮ್ಗೆ ಏನ್ ಅನ್ಸುತ್ತೆ, ಕಷ್ಟ ಅಂತ ಯಾರು ರೋಡಲ್ಲಿ ಇದ್ದಾರೆ, ವಯಸ್ಸಾಗಿರ್ಬೋದು, ಅಂಗವಿಕರಾಗಿರ್ಬೋದು, ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಸರ್. ಲಾಸ್ಟ್ ಟೈಮಲ್ಲಿ ನನ್ನ ವಿಡಿಯೋಸ್ ನೋಡ್ರಿ, ಇಲ್ಲೇ ತುಮಕೂರು ಹತ್ರನೇ ಪಾಪ ಒಬ್ರು ವೀಲ್ ಚೇರ್ ಬೇಕಾಗಿತ್ತು, ಕಾಲ್ ಇರ್ಲಿಲ್ಲ. ಅವ್ರದೊಂದು ವಿಡಿಯೋ ಮಾಡಾಕ್ತೆ, ಎಷ್ಟೋ ಜನಗಳು ದುಡ್ಡು ಹಾಕೋರು. ಯಾಕೆ ಸರ್ ಸಮಾಜ ಹಾಕಲ್ಲ ಅಂತೀರ ನೀವು? ಎಷ್ಟೋ ಜನಗಳು ದುಡ್ಡು ಹಾಕೋರು. ಲಾಸ್ಟ್ ಟೈಮ್ ನಂದೇ ತಗೊಳ್ರಿ, ನಮ್ದೇ ಫೋನ್ ಕಳೆದೋಗಿತ್ತು ಅಂದಾಗ ಡಿ ಬಾಸ್ ಅಭಿಮಾನಿಗಳು ಎಷ್ಟು ದುಡ್ಡು ಹಾಕಿದ್ರು ಬರೋ ಹಂಗೆ. ಮಿನಿಮಮ್ ಅಂದ್ರೆ ಒಂದು 20-30 ರೂಪಾಯಿ ಹಾಕಿದ್ರು. ನನ್ ಫೋನ್ ಅವಾಗ್ಲೇ ರೆಡಿ ಮಾಡಿಸ್ಕೊಂಡು, ನಂದು ಇದೆಲ್ಲ ಪ್ರಾಬ್ಲಮ್ ಆಗಿತ್ತು ಅವಾಗ. ಡಿ ಬಾಸ್ ಅಭಿಮಾನಿಗಳು ಹೆಲ್ಪ್ ಮಾಡಿ, ಡಿ ಬಾಸ್ ಅಭಿಮಾನಿಗಳು ಬಿಟ್ಟು ಕರ್ನಾಟಕ ಜನತೆನೇ ಹೆಲ್ಪ್ ಮಾಡಿದ್ರು. ಯಾಕೆ ಹೆಲ್ಪ್ ಮಾಡಿದ್ರು? ನಾನೊಂದು ಬಡವ ಅಂತ ಹೆಲ್ಪ್ ಮಾಡಿದ್ರು. ನಾನು ಒಂದು ಕ್ಯೂರಿಯಾಸಿಟಿ ಕೇಳಿದ್ಮೇಲೆ ಅನಿಸ್ತು, ಈ ಥರ ಎಲ್ಲ ಹೆಲ್ಪ್ ಮಾಡೋಕ್ಕೆ ನಿಜವಾಗ್ಲೂ ಸಮಾಜ ಹಂಗಿದ್ರೆ ಇವತ್ತು ಸಮಾಜದಲ್ಲಿ ಬಡತನನೇ ಇರಬಾರ್ದಾಗಿತ್ತಲ್ವಾ? ಸರಿ, ದೇವ್ರು ಎಲ್ಲಾರನ್ನೂ ಸರ್ವವನ್ನ ಹಂಚ್ಕೊಂಡು, ಈಗ ಎಲ್ಲರನ್ನೂ ಹಂಚ್ಕೊಂಡು ಈಗ ಬದುಕಬಹುದಾಗಿತ್ತು. ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು ಅವ್ರು ಸೌಕಾರ ಆಗ್ಲಿ ಅಂತ ಯಾರೇನ್ ಹೆಲ್ಪ್ ಮಾಡ್ತಾ ಇಲ್ಲ. ಈಗ ಅವ್ರಿಗೆ ಏನ್ ನೀಡ್ ಇದೆ ಅಷ್ಟಕ್ ಮಾತ್ರ ಮಾಡ್ತಾ ಇರೋದು. ಈಗ ನವಾಜ್ಗೆ ಸಮಸ್ಯೆ ಇತ್ತು, ಫೋನ್ ಸಮಸ್ಯೆ ಇತ್ತು, ಹೆಲ್ಪ್ ಮಾಡಿದ್ರು. ಒಬ್ಬರಿಗೆ ವೀಲ್ ಚೇರ್ ಸಮಸ್ಯೆ ಇತ್ತು, ಹೆಲ್ಪ್ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಡವರು, ಎಷ್ಟು ಪ್ರಾಬ್ಲಮ್ ಇದ್ದಾರೆ. ಬಟ್ ಎಲ್ಲರಿಗೂ ಹೆಲ್ಪ್ ಮಾಡುವಂತಹ ಮನಸ್ಥಿತಿ ಬೇರೆಯವ್ರಿಗೆ ಯಾಕೆ ಬರ್ತಿಲ್ಲ? ನಿಮ್ಗೆ ಅನ್ಸುತ್ತಾ ಎಲ್ಲರಿಗೂ ಹೆಲ್ಪ್ ಮಾಡ್ತಾವ್ರೆ ಅಂತ? ಸರ್ ಇವಾಗ ಹೆಲ್ಪ್ ಅಂದ್ರೆ ಅವ್ರು 1 ರೂಪಾಯಿ ಅವ್ರು ಕೊಟ್ರು ಅದು ಹೆಲ್ಪ್ ಅನ್ಸುತ್ತೆ. ಆ 1 ರೂಪಾಯಿನ ಕೊಟ್ಟು ಇಸ್ಕೊಂಡಿರೋರು ಹೆಂಗ್ ಯೂಟಿಲೈಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಇವ್ರಿಗೇನೋ ಕಷ್ಟ, ಇವ್ರಿಗೇನೋ 1,000 ರೂಪಾಯಿ ಜನ ಕಷ್ಟ ಇರುತ್ತೆ, ನಾನು 1,000 ರೂಪಾಯಿ ಕೊಡ್ತೀನಿ. ಇವ್ರು ಅದ ಕಷ್ಟಕ್ಕೆ ಯೂಸ್ ಮಾಡ್ಕೊಂಡ್ರೆ ಸರಿ, ಇವ್ರು ಅದನ್ನ ಬೇರೆ ಯೂಸ್ ಮಾಡಿದ್ರೆ ಅದೇ ಕಷ್ಟದಲ್ಲಿ ಇರ್ತಾರೆ. ನಾವು ದಾನ ಮಾಡೋದು, ನಾವು ಹೆಲ್ಪ್ ಮಾಡೋದು ನಾವು ಮಾಡಿರ್ತೀವಿ. ಅವ್ರು ಯೂಸ್ ಮಾಡ್ಕೊಳ್ಳೋದು ಹೆಂಗಿರುತ್ತೋ ಅವ್ರು ಕರೆಕ್ಟ್ ಆಗಿ ಮಾಡ್ಕೋ. ಈಗ ಎಕ್ಸಾಂಪಲ್ ಕೊಟ್ಟಿರೋದು, ಈಗ ನಾವ್ ಯಾರೋ ಈಗ ಏನೋ ಕೇಳಿರ್ತಾರೆ, ನಾವು ವಿಡಿಯೋ ಮಾಡ್ಕೊಟ್ಟಿರ್ತೀವಿ, ನಮ್ಮ ಬಾಸ್ ಹೇಳಿರ್ತಾರೆ, ನಮ್ಮ ಬಾಸ್ ಹೆಂಗೋ ಕೊಟ್ಟಿರ್ತಾರೆ. ಅವ್ರು ಅದೇ ದುಡ್ಡನ್ನ ಅದಕ್ಕೆ ಕೆಲಸ ಮಾಡಿ ಅದಕ್ಕೆ ಯೂಸ್ ಮಾಡಿದ್ರೆ ಅವ್ರ ಕಷ್ಟ ಸಾಲ್ವ್ ಆಗುತ್ತೆ. ನೀನ್ ಅದ್ ಬಿಟ್ಬಿಟ್ಟು ಕುಡ್ದಿ ತಿಂದಿ ಮಜಾ ಮಾಡಿದ್ರೆ ತಿರ್ಗಾ ಅದೇ ಕಷ್ಟ ಇರ್ತಾರೆ. ತಿರ್ಗಾ ಅವ್ರಿಗೆ ಯಾರೋ ಬಂದು ದಾನ ಮಾಡಿದ್ರೆ ಯಾರು ಮಾಡಲ್ಲ. ಎಸ್ ವೀಕ್ಷಕರೇ, ನೋಡಿ ನಾನು ಹೇಳ್ತಿರೋ ಪಾಯಿಂಟ್ ಇದೆ. ಏನಂತ ಅಂದ್ರೆ, ಸಮಾಜದಲ್ಲಿ ನಿಜವಾಗ್ಲೂ ನಾವು ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಬ್ಬ ಮನುಷ್ಯನ ಪರಿವರ್ತನೆ ಮಾಡಬಹುದು. ಅದೇ ರೀತಿ ಕಳ್ಳರು ಇದ್ದಾರೆ, ಫೇಕ್ ಆಗಿ ನನ್ಗೆ ಅದ್ ಬೇಕು ಇದು ಬೇಕು ಅಂತ ಕೇಳೋರು ಇದ್ದಾರೆ. ಆದ್ರೆ ಈ ಒಂದು ಸಮಸ್ಯೆಯಿಂದ ಎಷ್ಟೋ ಜನ ದುಡ್ಡು ಕೊಡಬೇಕಾಗಿರೋರು ಹಿಂದೆ ಬರ್ತಾರೆ. ಸೊ ನಿಜವಾಗ್ಲೂ ಅವರ ಕಷ್ಟದಲ್ಲೂ ನಿಮ್ಮ ಕಷ್ಟವನ್ನ ನೋಡುವಂತಹ ಅಭಿಮಾನಿಗಳಿರ್ಬೋದು, ಅಥವಾ ಒಂದು ವರ್ಗ ಇರ್ಬೋದು. ಇಟ್ ಈಸ್ ನಾಟ್ ಅಪ್ಲೈ ಟು ಡಿ ಬಾಸ್ ಫ್ಯಾನ್ ಫಾಲೋವರ್ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಂತಹ ಮನಸ್ಥಿತಿ ಬರಬೇಕು. ಈ ಕಾರ್ಯಕ್ರಮ ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಲ್ಯಾಗ್ ಮಾಡಿದೆ. ಅದರ ಜೊತೆಯಲ್ಲಿ ಸರ್ಕಾರದಿಂದ ಇರುವಂತಹ ಸೌಲಭ್ಯಗಳನ್ನ ಇನ್ನೊಬ್ಬರಿಗೆ ಕೊಡಿಸುವಂತಹ ಪ್ರಯತ್ನ ಪಡಬೇಕು. ಯಾಕಂದ್ರೆ ಈಗ ವೀಲ್ ಚೇರ್ನ ನಾವು ಕೊಡಿಸೋದ್ ಬದಲು ಸರ್ಕಾರದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಲಿಮಿಟ್ಸ್ ಒಳಗೂ ಪಾಸಿಬಿಲಿಟೀಸ್ ಇದೆ. ಸೊ ಹಾಗಾಗಿ ಯಾರು ಸುಖ ಸುಮ್ಮನೆ ಒಬ್ರು ಯಾರೋ ದಾನ ಮಾಡ್ತಾರೆ ಅಂತ ಈಸ್ಕೊಳ್ಳೋದಲ್ಲ, ಅವರು ಕಷ್ಟವನ್ನ ನಿಮಗೆ ದಾನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೋಡಿ, ನೀವು ಈಸ್ಕೊಳ್ಬೇಕು ಅಂತಂದ್ರೆ ನಾನು ಅರ್ಹನಿದ್ದೀನ ಅಥವಾ ನಿಜವಾಗ್ಲೂ ಬೇಕು ಅಂತ ತಗೊಂತಾ ಇದ್ದೀನಿ ಅನ್ನೋದು ನಿಮ್ಮ ವಿಮರ್ಶೆಗೆ ಬಿಟ್ಟಿದ್ದು. ಎಸ್, ಮುಂದಿನ ಪ್ರಶ್ನೆ. ನವಾಜ್, ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಏನಾರ ಮಾತಾಡ್ತೀರಾ? ಏನ್ ಅನ್ಸುತ್ತೆ? ಅದರಿಂದ ಹಳೇದು ನಮ್ಗೆ ವಿಚಾರ ಕೇಳ್ಬಿಟ್ಟೆ ನಾವು ಟೆನ್ಷನ್ ಆಗ್ಬಿಟ್ಟು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಟೆನ್ಷನ್ ಏನಿಲ್ಲ ಸರ್. ಆ ಪಾರ್ಟ್ ಅದೇನಿದೆ ಆ ಟೈಮ್ದು ಅದ್ ಬಿಟ್ಟು ಬೇಕಾದ್ರೆ ಮುಂದೆ ಮಾತಾಡಿ ಹಿಂದೆ ಮಾತಾಡ್ತೀವಿ. ಅದ್ರ ಬಗ್ಗೆ ಮಾತಾಡಕ್ ನಾವ್ ಯಾರು ಇಲ್ಲೂ ಇರ್ಲಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವ್ ನೋಡೂ ಇಲ್ಲ, ಏನೂ ಇಲ್ಲ. ಈಗ ನಾನು ಆ ಸಬ್ಜೆಕ್ಟ್ ಅನ್ನ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಇವತ್ತು ದರ್ಶನ್ ಸರ್ ಡಿಸ್ಕಷನ್ ಅಲ್ಲಿ ಇರೋದೇ ಇದೊಂದು ವಿಚಾರದಿಂದ.
ಇಲ್ಲ ಅಂದಿದ್ರೆ ಇವತ್ತು ಅವ್ರು ಯಾವುದೋ ನೆಕ್ಸ್ಟ್ ಮೂವಿ ಅಂತ ಮೂವಿ ಮಾಡ್ಕೊಂಡು ಹೋಗ್ತಿದ್ರು, ನಾವು ಯಾವುದೋ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವು. ಬಟ್ ಅನ್ಫಾರ್ಚುನೇಟ್ಲಿ ಎವ್ರಿ ಬರ್ಡೇ ಎಷ್ಟೋ ಜನ, ಲಕ್ಷಾಂತರ ಜನಗಳು ಹೃದಯಗಳು ಬರ್ಕೊತಾರೆ, ಈ ಮಿಸ್ ಯು, ಅಥವಾ ನಿಮ್ಗೆ ಇರಬೇಕಾಗಿತ್ತು, ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅಂತ ಅಲ್ವಾ. ಸೊ ಹಾಗಾಗಿ ದ ರೂಟ್ ಕಾಸ್ ನೋಡಿ, ಮತ್ತೆ ಮತ್ತೆ ನಿಮ್ಮನ್ನೇ ಯಾಕೆ ಹೇಳ್ತೀನಿ ಅಂದರೆ, ನೀವು ಫ್ಯಾನ್ಸ್ಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಹೇಳುವಂತಹ ಮಾತುಗಳು ಫ್ಯಾನ್ಸ್ಗಳ ಹತ್ರ ಹೋಗುತ್ತೆ, ಹಾಗೂ ಎಷ್ಟೋ ಸಮಸ್ಯೆಗಳು, ಎಷ್ಟೋ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಿ ಸಮಾಜಕ್ಕೆ ಕೊಡಬೇಕು ಅಂತ ಇಂಟರ್ವ್ಯೂ ಮಾಡ್ತೀವಿ, ರೈಟ್. ಸೊ ಹಾಗಾಗಿ ಆ ಮನುಷ್ಯ ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಾನು ಕೇಳಿಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡಿ. ಅದು ನಿನಗೆ ಸರ್, ಯಾಕಂದ್ರೆ ನಾನು ನೋಡಿಲ್ಲ. ಈಗ ನಾನು ನೋಡಿದ್ದೇನೆ, ಅದನ್ನ ನೋಡಿದ್ದೀನಿ ಅಂತ ಅನ್ನೋಕ್ಕಾಗಲ್ಲ. ಇಲ್ಲ, ಈಗ ಕೇಳ್ತೀನಿ, ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ನೋಡಿ ಸರ್, ನಮ್ಗೆ ಅವರು ಇದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ. ಫಸ್ಟ್ ಪಾಯಿಂಟು, ಅವ್ರ ವ್ಯಕ್ತಿತ್ವ ಏನು ಅಂತಾನೂ ನಮಗೆ ಗೊತ್ತಿರಲಿಲ್ಲ. ಮೀಡಿಯಾದಲ್ಲಿ ಏನು, ಮಾಧ್ಯಮದಲ್ಲಿ ಏನು ತೋರಿಸಿದಾರೆ ಅಷ್ಟು ಮಾತ್ರ ಗೊತ್ತು. ಅದು ಎಲ್ಲರಿಗೂ ಗೊತ್ತು, ನಾವು ಹೇಳಂಗೆ ಇಲ್ಲ. ನಮಗೂ ಅಷ್ಟೇ ಸರ್, ಅವ್ರ ಬಗ್ಗೆ ಗೊತ್ತಿರೋದು. ಅದ್ ಬಿಟ್ಟು ನಮಗೂ ಏನು ಸರ್, ನಮ್ಮ ತಂದೆ ತಾಯಿ ಬಗ್ಗೆ ನಾವೇ ಮಾತಾಡ್ಬೇಕು, ಬೇರೆಯವ್ರು ಮಾತಾಡಕ್ಕಾಗತ್ತಾ? ಬೇರೆಯವ್ರು ಮಾತಾಡೋ ಮೆಂಟಲ್ ಹೊಡಿತಾರೆ. ನಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ಬಾಸ್, ಈಗ ಅವ್ರ ಬಗ್ಗೆ ಗೊತ್ತಿರೋದು ಅವ್ರ ಫ್ಯಾಮಿಲಿಗೆ ಅಷ್ಟೇ. ನಾವು ಸುಮ್ಮನೆ ಅವ್ರ ಬಗ್ಗೆ ಏನೋ ಹೇಳಿ, ಈಗ ಅವ್ರು ಇಲ್ಲ ಇರ್ಬೋದು, ಅವ್ರ ಬಗ್ಗೆ ನಾವು ಸರಿ ಕೆಟ್ಟದ್ದು ಹೇಳಕ್ಕೂ ನಾವ್ ಯಾರು ಅಲ್ಲ, ಒಳ್ಳೇದ್ ಹೇಳೋದಕ್ಕೂ ನಾವ್ ಯಾರು ಅಲ್ಲ. ನೀವೇನ್ ತೋರಿಸಿದ್ರೆ ಅಷ್ಟೇ ನಮಗೂ ಗೊತ್ತಿರೋದು, ಕರ್ನಾಟಕಕ್ಕೂ ಅಷ್ಟೇ ಗೊತ್ತಿರೋದು. ಅವ್ರು ಫುಲ್ ಡೀಟೇಲ್ ಅವ್ರ ಫ್ಯಾಮಿಲಿಗೆ ಒಬ್ಬರಿಗೆ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸರಿ, ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡಿ. ಅವರು ದೇವ್ರು, ದೇವತೆ ಇದ್ದಂಗೆ ಅವರು. ಈ ಟೈಮಲ್ಲಿ ಬೇರೆಯವ್ರಾಗಿದ್ರೆ ಬಿಟ್ಟೋಗ್ಬಿಟ್ಟಿರೋರು ಏನೋ ಗೊತ್ತಿಲ್ಲ, ಅವ್ರ ಇನ್ನ ಕೈ ಹಿಡ್ಕೊಂಡು ನಿಂತಿದ್ದಾರೆ. ಅದು ನಮ್ ಬಾಸ್, ನಾನು ಓಪನ್ ಆಗಿ ಹೇಳ್ತೀನಿ, ನಮ್ ಬಾಸ್ ನಮ್ಮ ಅತ್ತಿಗೆಗೂ ತುಂಬಾ ಅವಾಗೆಲ್ಲ ಇದಾಗಿತ್ತು, ಹೊಡೆದಿದ್ರು. ಅದು ಆದ್ರೂ ಅವರು ಜೊತೆಲಿ ಇದಾರಲ್ಲ, ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮ್ಮ ಅತ್ತಿಗೆ. ನಮ್ಮ ತಂದೆ ತಾಯಿ ನಮ್ಗೆ ಊಟ ಹಾಕಿ ಸಾಕ್ತಿದ್ದಾರೆ. ಅವ್ರು ನಮ್ಮ ಬಾಸ್ನ ಪ್ರೀತಿ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡು ಸಾಕ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಅವ್ರನ್ನ ನಾವು ಅದೇ ಹೇಳಿದ್ನಲ್ಲ ಸರ್, ನಮ್ಮ ತಂದೆ ತಾಯಿ ಲೆವೆಲ್ಗೆ ಅವರು ನಮ್ಗೆ ಒಂದು ತಾಯಿನೇ. ಎಷ್ಟು ಅವರೊಂದು ವಿಚಾರದಲ್ಲಿ ಎಷ್ಟೋ ನೋಡ್ಬಿಟ್ಟಿದ್ದೀವಿ ನಾವು. ನಮ್ಮ ಬಾಸ್ ಬಗ್ಗೆ ಸ್ಟ್ಯಾಂಡ್ ತಗೊಂಡಿರೋದು, ಅವ್ರ ಹತ್ರ ಹೋಗೋದು. ಯಾರು ಸರ್, ನಮ್ಮ ಧನ್ವೀರಣ್ಣ ನಮ್ಮ ಅತ್ತಿಗೆ ಬಿಟ್ರೆ ಯಾರು ಬಂದಿಲ್ಲ, ಬರೋದು ಕೂಡ ಇಲ್ಲ. ಮುಂದಕ್ಕೂ ಅಷ್ಟೇ, ನಾವು ಬಾಸ್ ಈಚೆ ಬಂದ್ಮೇಲೆ ಹೇಳೋದಂದೆ, ಬಾಸ್ ನೀವು ಹೆಂಗಿದ್ದೀರಾ, ಇವಾಗ ಹೆಂಗಿದ್ದೀರಾ ಬಂದ್ಮೇಲೆ ಸಿಂಗಲ್ ಆನೆ ಒಂದು ರೋಡಲ್ಲಿ ಬರ್ತಾ ಇದೆ ಅಂದ್ರೆ ನಾಯಿ ನರಿಗಳೆಲ್ಲ ಸೆಗಡೋಗ್ಬಿಡ್ಬೇಕು. ಆ ರೀತಿ ನಮ್ಮ ಬಾಸ್ ಅಷ್ಟೇ, ಆನೆ ತರ ಯಾವಾಗ್ಲೂ ಸಿಂಗಲ್ ಆಗಿ ನಡ್ಕೊಂಡ್ ಬರ್ಬೇಕು. ತುಂಬಾ ಜನ ಬಂದ್ರು, ಬಾಸ್ನ ಹಿಂಗ್ ಬೇಗ ಮಾಡ್ಕೊಂಡ್ರು, ಯೂಸ್ ಮಾಡ್ಕೊಂಡ್ರು. ಕಷ್ಟ ಟೈಮಲ್ಲಿ ಯಾರು ಬರ್ಲಿಲ್ಲ. ನಿಂತಿದ್ದು ಅಂದ್ರೆ ನಮ್ಮ ಅತ್ತಿಗೆ ದೇವದ ತರ ಇಟ್ಕೊಂಡ್ರು, ನಮ್ಮ ಧನ್ವೀರಣ್ಣ ಒಂದು ರಾಮ ಲಕ್ಷ್ಮಣ ತರ ಇಟ್ಕೊಂಡ್ರು. ಆ ಒಂದು ಖುಷಿ ಇದೆ ಸರ್. ನಾವು ಅಷ್ಟೇ ಡಿ ಬಾಸ್ ಅಭಿಮಾನಿಗಳು. ನಮ್ಮ ಅತ್ತಿಗೆನಾಗ್ಲಿ, ನಮ್ಮ ಧನ್ವೀರಣ್ಣನಾಗ್ಲಿ, ಅವ್ರ ಮಗನಾಗ್ಲಿ, ನಾವು ಸಾಯೋವರೆಗೂ ಈ ದೇಹ ಇಲ್ಲಿ ತನಕ ಬದುಕಿರುತ್ತೆ. ನಮ್ಮ ಅಪ್ಪ ಅಮ್ಮನ ಎಲ್ಲಿ ನಮ್ಮ ಚೆನ್ನಾಗಿ ನೋಡ್ಕೋತಾರ ಅಲ್ಲಿ ತನಕ ಅವ್ರನ್ನು ನಾವು ಅದೇ ತರ ಪ್ರೀತಿ ಮಾಡ್ಕೊಂಡು, ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು, ವಿಸಿಲ್ ಹೊಡ್ಕೊಂಡು, ಮಸ್ತ್ ಡ್ಯಾನ್ಸ್ ಮಾಡ್ಕೊಂಡು, ಹಿಂಗೆ ನಮ್ ಕೈಲಾದಷ್ಟು ಬಡವ್ರಿಗೆ ಹೆಲ್ಪ್ ಮಾಡ್ಕೊಂಡು, ನಮ್ಮ ಬಾಸ್ ಹೇಳಿರೋ ದಾರಿಲಿ ನಾವು ನಡ್ಕೊಂಡು ಹೋಗ್ತೀವಿ ಸರ್. ಅವ್ರ ಬಗ್ಗೆ ಮಾತೇ ಇಲ್ಲ ಅಲ್ವಾ, ಅವ್ರ ಬಗ್ಗೆ ಮಾತೇ ಇಲ್ಲ. ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಕೈ ಮುಗ್ಬಿಟ್ಟು, ನಿಮ್ಗೆ ಯಾಕೆ ಅವ್ರಿಗೆ ಕಟ್ಟ ಅಭಿಮಾನಿ ಆಗ್ಬೇಕು ಅಂತ ಅನ್ಸಿತ್ತು ಸರ್? ನಾವ್ ಇವಾಗಿಂದ ಫ್ಯಾನ್ಸ್ ಅಲ್ಲ, ಆಕ್ಚುಲಿ ನನ್ನ ಬುದ್ಧಿ ತಿಳಿದಾಗಿಂದ ಬಾಸ್ನ ನೋಡಿದ್ರೆ, ಯಾವ ಇನ್ಸಿಡೆಂಟ್ ಅಲ್ಲಿ ನಿಮಗೆ ನಾನು ಯಾಕೆ ಅವ್ರಿಗೆ ಅಭಿಮಾನಿ ಆದೆ ಅಂತಂದ್ರೆ, ಬಾಸ್ ಬೆಳೆದಿರೋ ರೀತಿ ಸರ್. ಎಕ್ಸಾಂಪಲ್ ನನ್ನನ್ನು ಇಟ್ಕೊಳ್ರಿ, ಒಂದು ಬಾಸ್ ಇಂಡಸ್ಟ್ರಿಗೆ ಬಂದು ಒಂದು ಲೈಟ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಲೈಟ್ ಬಾಯ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮಗೂ ಅದೇ ಥಾಟ್. ನಮ್ಮ ಬಾಸ್ ಈಗ ಬರೀ ಒಂದು ಲೈಟ್ ಬಾಯ್ ಆಗಿ ಲೈಟ್ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು, ಇವಾಗ ಕನ್ನಡ ಇಂಡಸ್ಟ್ರಿ ಆಳ ಲೆವೆಲ್ ನಂಬರ್ 1 ಡಿ ಬಾಸ್ ಆಗಿದ್ದಾರೆ ಅಂದ್ರೆ ನಾವ್ ಯಾಕೆ ಬಾಸ್ನ ಫಾಲೋ ಮಾಡಬಾರ್ದು? ಆ ಒಂದು ವಿಚಾರದಿಂದ ಅವ್ರ ಮೂವಿಗಳು ನೋಡ್ಕೊಂಡು, ನಾನು ಎಷ್ಟೇ ಸರ್, ನಾವು ಅವಾಗ ಬುದ್ಧಿ ತಿಳಿದಾಗಿದ್ರೆ ಒಂದು 5-6ನೇ ಕ್ಲಾಸಿಂದಾನೆ ಬಾಸ್ದು ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ಅವಾಗಿಂದ ಅವ್ರಿಗೆ ಹುಚ್ಚ ಅಭಿಮಾನಿ ನಾವು. ಅವ್ರು ಬೆಳೆದಿರೋ ರೀತಿ ಆಗಿರ್ಬೋದು ಸರ್, ತುಂಬಾ ಕಷ್ಟದಿಂದ ಬೆಳೆದಿರೋ ವ್ಯಕ್ತಿ ಸರ್. ನಾವು ಅದೇ ತರ ಕಷ್ಟದಿಂದ ಬೆಳೆದಿದ್ವಿ. ಅದಕ್ಕೆ ನಾವು ಅವ್ರನ್ನೇ ಫಾಲೋ ಮಾಡೋದು, ಅವ್ರಿಗೇನೆ ಜೈ ಅನ್ನೋದು, ಅವ್ರಿಗೇನೆ ಜೈಕಾರ ಹಾಕೋದು, ಮನ್ಸಲ್ಲೂ ಅವ್ರನ್ನೇ ಪೂಜೆ ಮಾಡೋದು ಸರ್. ಇವಾಗ ತಿಳ್ಕೊಳ್ಳಿ ಸರ್, ಯಾವ್ದೇ ಹೀರಾದ್ರೂ ಒಂದು ಯಾವ್ದು ಹೆಸರು ಹಾಕ್ಸ್ಕೊಂಡಿಲ್ಲ. ಅವ್ರ ಎದೆ ಮೇಲೆ ಚಿನ್ನದಂತ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದಾರಲ್ಲ, ಆ ಒಂದು ವಿಚಾರಕ್ಕೆ ಸರ್ ನಿಜವಾಗ್ಲೂ ಹತ್ಬಿಟ್ಟಿದೀನಿ ನಾನು. ಯಾವ ದೊಡ್ಡ ಸೆಲೆಬ್ರಿಟೀಸ್ ಹಾಕತ್ತಾರ ಸರ್, ನೀವ್ ಹೇಳ್ರಿ. ಇಷ್ಟು ದೊಡ್ಡ ಮನುಷ್ಯ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹಾಕೊಂಡಿದಾರಲ್ಲ, ಯಾರಿಗೆ ನೋವಾಗಲ್ಲ ಹೇಳ್ರಿ. ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಅವ್ರ ಫ್ಯಾನ್ಸ್ಗೆ ಅವ್ರು ಹಾಕೋತಾರೆ. ಇವ್ರು ಒಬ್ರು ಫ್ಯಾನ್ ಆಗ್ಬೋದು, ಇಬ್ರು ಫ್ಯಾನ್ ಆಗ್ಬೋದು, 3 ಜನಕ್ಕೆ ಫ್ಯಾನ್ ಆಗ್ಬೋದು. ಕೋಟ್ಯಾಂತರ ಲಕ್ಷಾಂತರ ಜನ ಅಭಿಮಾನಿಗಳು ಹೃದಯ ಮೇಲೆ ಹಾಕ್ಸ್ಕೊಂಡಿದಾರಲ್ಲ, ಆ ಒಂದು ಪ್ರೀತಿಗೆ, ಆ ಒಂದು ಗೌರವಕ್ಕೆ ನಾವ್ ಯಾವತ್ತಿದ್ರು ಚಿರಋಣಿ ಸರ್.
ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ಬಾಸ್ ಲೈಟ್ ಮ್ಯಾನ್ ಆಗಿ ಬಂದ್ರು, ಆದ್ರೆ ಫಿಲಂ ಇಂಡಸ್ಟ್ರಿ ಅವ್ರ ತಂದೆ ಇದ್ರು ಈ ಕಷ್ಟಪಟ್ಟು ಬಂದಿದಾರಲ್ಲ ಅದಕ್ ನಾವೆಲ್ಲ ಫ್ಯಾನ್ ಆಗ್ಬೇಕಂದ್ರೆ ಅದೇ ಫಿಲಂ ಇಂಡಸ್ಟ್ರಿಯಿಂದ ಇನ್ನೊಬ್ರನ್ನ ಲಾಂಚ್ ಮಾಡೋದು ಈಸಿ. ಅವ್ರ ತಂದೆ ಬಂದ್ಬಿಟ್ಟು ಗ್ರೇಟ್ ವಿಲನ್, ಅವಾಗ ಆರಾಮಾಗಿ ಲಾಂಚ್ ಮಾಡ್ಬೋದಾಯ್ತು ನಮ್ಮ ಬಾಸ್ನ. ಆದ್ರೂ ಅವ್ರು ಅದನ್ನು ಕಷ್ಟಪಟ್ಟು ಚೇರ್ ಒದ್ದಿಸ್ಕೊಂಡು ಕರೆಕ್ಟ್ ಆಗಿ ಅದು ದುಡ್ಡು ಇಸ್ಕೊಂಡಲ್ಲಿ ಎಲ್ಲ ಕಷ್ಟಪಟ್ಟು ಬಂದಿದ್ದ ದಾರಿ ಇದೆಯಲ್ಲ, ಆ ದಾರಿಯಿಂದ ನೋಡಿ ಫ್ಯಾನ್ಸ್ ಆಗಿರೋದು. ಮತ್ತೆ ಫಿಲಂ ಬಿಟ್ಟು ಬಾಸ್ಗೆ ಅವ್ರ ನಿಜ ಜೀವನದಿಂದಾನೇ ಜಾಸ್ತಿ ಅಭಿಮಾನಿಗಳಿರೋದು. ಅವ್ರು ಹೆಂಗಿದಾರೋ ಹಂಗೆ ತೋರ್ಸ್ಕೊಂಡಿದ್ದಾರೆ ಸಮಾಜಕ್ಕೆ, ಯಾರು ಮುಚ್ಚುಮರೆ ಏನು ಇಲ್ಲ. ಈಗ ಅವ್ರು ಕುಡಿತಾರ, ಎಲ್ಲಾರು ಕುಡಿತಾರೆ, ಅವರು ಕುಡಿತಾರೆ, ಅದನ್ನ ತೋರ್ಸ್ಕೊಂಡಿದ್ದಾರೆ, ರಿಯಾಲಿಟಿ ಇದಾರೆ. ಈಗ ರಿಯಾಲಿಟಿ ಆಗಿರೋದೇ ತಪ್ಪಾಗಿರೋದು ಸಮಾಜಕ್ಕೆ. ಈಗ ನಾನೇ ಹೇಳ್ತೀನಿ, ಬೇರೆಯವ್ರು ಯಾರು ಕುಡಿಯೋದೇ ಇಲ್ವಾ, ಸಿಗರೇಟೇ ಸೇದಲ್ವಾ, ಬೈಯಲ್ವಾ, ಕೆಟ್ಟ ಮತ್ತೊಂದು ಮಾತಾಡಿಲ್ವಾ, ಅದನ್ನ ಯಾರು ತೋರ್ಸ್ಕೊಂಡಿಲ್ಲ. ಇವ್ರು ತೋರ್ಸ್ಕೊಂಡ್ರು, ಇರೋದನ್ನ ತೋರ್ಸ್ಕೊಂಡೆ ಸಮಾಜಕ್ಕೆ ಕೆಟ್ಟವರಾದ್ರು ಅಷ್ಟೇ. ಅವರು ಈಗ ಮುಚ್ಚುಮರೆ ಮಾಡಿ ಎಷ್ಟೋ ಮಾಡ್ಬೋದಾಯ್ತಪ್ಪ, ಅವ್ರು ಬೈದಿಲ್ದ ಮುಚ್ಚುಮರೆ ಮಾಡ್ಬೋದಾಯ್ತು, ಮುಚ್ಚುಮರೆ ಕೂಲ್ ಮಾತಾಡಿರ್ಬೋದಾಗಿತ್ತು. ಆದ್ರೂ ಅವರು ರಿಯಾಲಿಟಿ ತೋರ್ಸ್ಕೊಂಡು ನಾನು ಇರೋದೇ ಹಿಂಗಪ್ಪ, ನಾನ್ ಕೆಟ್ಟವನು ಅಂತಾನೆ ಹೇಳ್ಕೊಂಡು ಓಡಾಡಿರೋದು. ಆ ರಿಯಾಲಿಟಿಗೆ ಅರ್ಧ ಜನ ಫ್ಯಾನ್ಸ್ ಇರೋದು. ಈಗ ನಮ್ಮವ್ರು ಏನು ಸುಳ್ಳು ಹೇಳ್ತಾರ. ಈಗ ಯಾರು ಬೇರೆಯವ್ರು ಬಂದು ಮಾತಾಡ್ಬೋದು, ನಿಮ್ ಬಾಸ್ ಕುಡಿದ್ರು, ನಮ್ ಬಾಸ್ ಕುಡಿದಾರೆ ಅಂತ ಎಲ್ಲರಿಗೂ ಗೊತ್ತಪ್ಪ, ಅದೇನ್ ಮುಚ್ಚುಮರೆ ಏನಿಲ್ಲ. ಅದಕ್ಕೆ ನಾವು ಫ್ಯಾನ್ಸ್ ಆಗಿರೋದು. ಕುಡಿತಾರೆ ಅಂತಲ್ಲ, ರಿಯಾಲಿಟಿ ತೋರ್ಸ್ಕೊಂತ ಇದಾರೆ. ಯಾವ ಮುಚ್ಚುಮರೆ ಇಲ್ಲ, ಸಾಚಾಗಿರ್ಬೇಕು. ಈಗ ನಮ್ಮ ಈಗ ನಮ್ಗೆ ಹೇಳಿದ್ರೆ ಅವ್ನು ಇನ್ನೂ ತಿರುವಾಗಿ ನನ್ ಮಗ. ಈಗ ಎಷ್ಟು ಸರ್ ಬಾಸಿಗಿರೋ ಫ್ಯಾನ್ಸ್ ಪಕ್ಕಾ ಪ್ಯೂರ್ ಲೋಕಲ್ ಫ್ಯಾನ್ಸ್. ನಾವು ಪಕ್ಕಾ ಕಲ್ಟು ಲೋಕಲ್ ಮತ್ತೆ ರಾಯಲ್ ಫ್ಯಾನ್ಸ್. ಲೋಕಲ್ ಅಲ್ಲಿ ಲೋಕಲ್ ರಾಯಲ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್. ಈಗ ಅವ್ರ ಫ್ಯಾನ್ ಏನಕ್ಕೆ ಇಷ್ಟಪಟ್ಟಿದ್ರು ಅಂದ್ರೆ ಒಂದ್ ಪ್ರಾಣಿ ಊಟ ಹಾಕೋದಾಗ್ಲಿ, ಪ್ರಾಣಿ ಪ್ರಿಯರು, ಪರಿಸರನ ಕಾಪಾಡ್ರಿ ಅಂತ ಕೊರೋನಾ ಟೈಮಲ್ಲಿ ಯಾರು ಬರ್ಲಿಲ್ಲ, ಅವರೇ ಬಂದು ಹೇಳಿದ್ದು. ಏನು ಅವ್ರು ಹೇಳಿದ್ರು ಸಿಂಪಲ್ ನೋಡಿ, ಒಂದ್ ಚಿರತೆ ಸಾಕಕ್ ಬರೀ 35,000 ಸಾಕು ಅಂದ್ರು. ಅದೆಷ್ಟು ವರ್ಷಕ್ಕೆ 35,000. ಅವ್ರ ಬಾಯಲ್ಲಿ ಹೇಳಿದ ತಕ್ಷಣನೇ ಮೈಸೂರು ಝೂಗೆ ಎಷ್ಟು ಡೊನೇಷನ್ ಆಯ್ತು ಕೊರೋನಾ ಟೈಮಲ್ಲಿ. ಸರ್ಕಾರನೇ ಮಾಡ್ಬೋದಾಯ್ತಪ್ಪ ಡೊನೇಷನ್ ಎಲ್ಲ, ಆದ್ರೆ ಮಾಡ್ಸಿದ್ಯಾರು ನಮ್ ಬಾಸ್ ಹೇಳಿದ್ರು. ಅವ್ರ ಸೆಲೆಬ್ರಿಟೀಸ್ ತಗೊಂಡಿದ್ದು, ಡೊನೇಟ್ ಮಾಡ್ಕೊಂಡಿದ್ದು, ಅಡಾಪ್ಟ್ ಮಾಡ್ಕೊಂಡು ಇದೆಲ್ಲ ಆಯ್ತು. ಪರಿಸರ ಕಾಪಾಡ್ರಿ ಅನ್ನೋದು ಅವರೇ. ಮತ್ತೆ ಪ್ರಾಣಿಗಳನ್ನೆಲ್ಲ ಕಾಪಾಡ್ಬೇಕು, ದಾನ ಧರ್ಮ ಮಾಡ್ಬೇಕು. ಅದೇ ರಿಯಾಲಿಟಿಗೆ ಜಾಸ್ತಿ ಜನ ಫ್ಯಾನ್ಸ್ ಇರೋದು, ಅಪ್ಪಟ ಫ್ಯಾನ್ಸ್ ಇರೋದು. ಅದಕ್ಕೆ ಫಿಲಂ ಬಿಡಿ ನೆಕ್ಸ್ಟ್ ಲೆವೆಲ್. ಅಲ್ಲಿ ಥಿಯೇಟರ್ ಮುಂದೆ ಹೋಯ್ತು ಅಂದ್ರೆ ಅವತ್ತಿನ ಫಸ್ಟ್ ಡೇ ಫಸ್ಟ್ ಶೋ ಏನು ಕೇಳಿಸಲ್ಲ ಅಂತ ಫ್ಯಾನ್ಸ್ ಇದ್ರು. ಅವ್ರ ರಿಯಾಲಿಟಿ ಜೀವನಕ್ಕೆ ಅರ್ಧ ಫ್ಯಾನ್ಸ್ ಇರೋದು. ನಾನು ಹೇಳ್ತೀನಿ, ನಾವು ಅವ್ರ ರಿಯಾಲಿಟಿ ನೋಡಿ ನಾನ್ ಫ್ಯಾನ್ ಆಗಿರೋದು. ಫಿಲಂ ಸೆಕೆಂಡ್ರಿ. ಅವ್ರು ಏನ್ ಕಷ್ಟ, ನಾನ್ ಹುಟ್ಟಿದಾಗಿಂದ ಅವ್ರ ಫ್ಯಾನ್ಸ್. ನಮ್ಮ ಅಮ್ಮ ಕೂಡ ಒಂದೇ ಹೇಳ್ತಿದ್ರು, ನೋಡು ಬೆಳೆದ್ರೆ ದರ್ಶನ್ ತರ ಬೆಳಿಬೇಕು, ತಾಯಿನ ಸಾಕಿದ್ರೆ ಇನ್ನೊರ ತರ ಸಾಕ್ಬೇಕು. ಇದೆರಡು ಡೈಲಾಗ್ ಹೇಳಿ ನಮ್ಮ ಅಣ್ಣ ಅಂದ್ರೆ ಬೆಳೆಸಿರೋದು. ಬೆಳೆದ್ರೆ ದರ್ಶನ್ ತರ ಬೆಳಿಬೇಕು, ಅದೇ ಹೇಳೋದು ನಮ್ಮ ಮನೆಯಲ್ಲಿ. ನಮ್ಮಮ್ಮ ಈಗ ನಮ್ಮಮ್ಮನೂ ಅಷ್ಟೇ, ನಮ್ಮ ಡಿ ಬಾಸ್ ಅಭಿಮಾನಿನೇ. ಸೊ ರೂಟ್ಸ್ ಫ್ರಮ್ ದೇರ್. ವೆರಿ ಗುಡ್. ಪವಿತ್ರ ಗೌಡ ಅವರು ಇವ್ರ ಜೀವನದಲ್ಲಿ ಬರಲಿಲ್ಲ ಅಂದಿದ್ರೆ ದರ್ಶನ್ ಅವ್ರ ಜೀವನ ಚೆನ್ನಾಗಿರ್ತಿತ್ತ? ಹೇಳಕ್ಕಾಗ್ತಿರ್ಲಿಲ್ಲ ಸರ್, ಹೇಳಕ್ಕಾಗ್ತಿರ್ಲಿಲ್ಲ. ಅಲ್ಲಲ್ಲ, ಈಗ ಅವ್ರು ಬಂದಿದ್ಕೆ ಇದು ಹೇಳ್ತಿದ್ದೀರಾ. ಅವ್ರು ಬರದಲ್ಲೇ ಇದ್ದಿದ್ರೆ ಇನ್ನೊಂದ್ ಏನಾರು ಆಗಿದ್ರು ಇನ್ನೊಂದು ಅದು ಹೇಳಕ್ ಆಗಲ್ಲ. ಅವ್ರು ಬಂದಿದ್ ತಪ್ಪೇ. ಅಭಿಪ್ರಾಯ ಹೇಳಿ. ಏನ್ ಅಭಿಪ್ರಾಯ ಸರ್? ಈಗ ಸದ್ಯಕ್ಕೆ ಇದಕ್ಕೆಲ್ಲ ಕಾರಣ ಅವರೇ ಸರ್, ಅಷ್ಟು ಮಾತ್ರ ಹೇಳ್ಬೋದು ನಾನು. ಏನ್ ನವಾಸ್ ಸರ್, ನಾನು ಅವ್ರ ಬಗ್ಗೆ ಮಾತಾಡಲ್ಲ, ನಾನು ಪರ ವಹಿಸ್ಕೊಂಡು ಮಾತಾಡ್ತೀನಿ. ಈಗ ನಾನು ಒಂದ್ಸಲಿ ಭೇಟಿನೂ ಮಾಡಿದ್ದೀನಿ ಅವ್ರನ್ನ. ಬಟ್ ಅವ್ರ ಬಾಯಲ್ಲಿ ಯಾವತ್ತೂ ಇಲ್ಲ ಇದು ದರ್ಶನದಿಂದ ಆಯ್ತು ಅಥವಾ ದರ್ಶನ ಬಂದ್ರು ಈ ತರ ಯಾವ್ದು ಮಾತನ್ನ ಹೇಳಿಲ್ಲ ಅವರು. ಬಟ್ ಅವರು ಒಂಟಿಯಾಗಿ ಫೈಟ್ ಮಾಡ್ತಾ ಇದ್ದಾರೆ. ಇವಾಗ ಅಟ್ಲೀಸ್ಟ್ ದರ್ಶನ್ ಅವ್ರನ್ನ ನೋಡಕ್ಕೆ ಧರ್ಮೀರ್ ಅಣ್ಣ ಹೋಗಿದ್ರು ಅಥವಾ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಈಗ ಪವಿತ್ರ ಗೌಡನ ನೋಡಕ್ ಯಾರು ಹೋಗ್ತಿಲ್ಲ. ಸೊ ಪವಿತ್ರ ಗೌಡ ಹಂಗಂದ್ರೆ ಬೇಡ ಅಂತ ಹೇಳಿಲ್ಲ, ಕೆಟ್ಟದ್ದು ಒಳ್ಳೆಯವರು ಅಂತ ನಾವ್ ಹೇಳಿಲ್ಲ. ಈಗ ಸದ್ಯಕ್ಕೆ ಈ ಕೋರ್ಟಲ್ಲಿ ದೇವನ್ ಅವರು ಏವನ್ನೇ ಸ್ಟಾರ್ಟಿಂಗ್ ಬರೋದು. ಆದ್ರಿಂದ ನಾನ್ ಬರೀಬಹುದು ಆಸ್ ಬೀಯಿಂಗ್ ಅನ್ ಐಒ ನಾನ್ ಡಿಸೈಡ್ ಮಾಡ್ತೀನಿ ಯಾವ ಲಿಂಕು ಎಲ್ಲಿ ಅಂತ. ಆಯ್ತಾ? ಈಗ ಎಕ್ಸಾಂಪಲ್ ಮಾಸ್ಟರ್ ಮೈಂಡ್ ಬಿಹೈಂಡ್ ಆಲ್ ದಿಸ್ ಕ್ರೈಮ್ ಏವನ್ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಪವಿತ್ರ ಗೌಡ ಬಂದಿದ್ದಾರೆ. ಯಾಕಂದ್ರೆ ಪವಿತ್ರ ಗೌಡ ತೋರಿಸಿದ್ದಕ್ಕೆ ತಾನೇ ಅವನು ಅಂತ ಗೊತ್ತಾಗಿತ್ತು. ಈಗ ಫ್ಯಾನ್ಸ್ಗೂ ಯಾರು ಸತ್ತ ಅಂತ ಗೊತ್ತಾಗಿ ತೋರಿಸಿದ್ದು. ಹೌದು, ಈಗ ಫ್ಯಾನ್ಸ್ಗೂ ಅಷ್ಟೇ ತಾನೇ ಗೊತ್ತಿರೋದು. ಅದಕ್ಕೆ ನಮ್ ದೃಷ್ಟಿಯಲ್ಲಿ ಅವರು ಇಂದ್ರೆ ಇದಾಗಿರೋದು ಅಂತ ನಮ್ ಅಂತಿರೋದು. ಅವ್ರು ಕೆಟ್ಟವರು ಒಳ್ಳೆಯವರು ಅಂತ ನಾನು ಹೇಳ್ತಿಲ್ಲ. ಈಗ ಇದಕ್ಕೆಲ್ಲ ನಾನು ನೇರವಾಗಿ ಹೇಳ್ತೀನಿ. ಈಗ ಜೈಲಿಗೆ ಹೋದ ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ನಾವು ಮಾತಾಡೋದಾದ್ರೆ ಪವಿತ್ರ ಗೌಡವ್ರನ್ನ ಯಾಕೆ ಮಾತಾಡಲ್ಲ, ಯಾಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಲ್ಲ? ನಾವು ಅವ್ರ ಅಭಿಮಾನಿನಲ್ಲ, ನಮ್ಗೆ ಯಾರು ಅನ್ನೋದು ಗೊತ್ತಿಲ್ಲ. ಅವರು ಓಕೆ ಇನ್ನು ಅವ್ರ ಬಗ್ಗೆ ಏನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಅವ್ರು ಕೆಟ್ಟವ್ರು ಒಳ್ಳೆಯವ್ರು ಅಂತ ನಾವು ಜಡ್ಜ್ ಮಾಡಕ್ ಹೋಗಲ್ಲ. ಈಗ ಸರ್, ಈಗ ದರ್ಶನ್ ಅಣ್ಣ ಬಂದ್ಬಿಟ್ಟು ನಮ್ಮ ಅಣ್ಣ ಇದ್ದಂಗೆ. ಈಗ ನಾವೆಲ್ಲ ಹಂಗೆ ಇರೋದು. ಈಗ ನಮ್ ಫ್ಯಾಮಿಲಿವೇ ನಮ್ಮ ಅಣ್ಣ. ಈಗ ಯಾರೋ ಬೇರೆಯವರು ಇರ್ತಾರೆ ಅನ್ಕೊಳ್ಳಿ, ಈಗ ಫಸ್ಟ್ ನಾವು ನಮ್ಮ ಅಣ್ಣನ್ ಸಪೋರ್ಟ್ ಮಾಡ್ಬೇಕು, ಯಾರನ್ನ ಮಾಡ್ಬೇಕು ಹೇಳಿ?
ಹೇಳಿ. ನಿಮ್ಮ ಅಣ್ಣನ್ ಸಪೋರ್ಟ್ ಮಾಡ್ತೀರಿ, ನೆಕ್ಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೇಳಿ. ಮಾನವೀಯತೆ ದೃಷ್ಟಿಯಿಂದನೂ ನಾವು ಅವ್ರಿಗೇನಿಗೆ ಅವ್ರನ್ನೇನು ಬ್ಲೇಮ್ ಮಾಡ್ತಾ ಇಲ್ಲ, ಬೈತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಈಗ ಇರೋ ತರ ನಾವು ಏನು ತೋರ್ಸಿರೋ ತರ ಹೇಳ್ತಾರದೇನೋ ಅವರಿಂದ ಸ್ಟಾರ್ಟ್ ಆಗಿ ಅವ್ರಿಂದಾನೇ ಅಂತ ಗೊತ್ತಿರೋದು ಆಯ್ತಾ. ಅವ್ರು ಒಳ್ಳೆಯವ್ರಂತ ನಾವು ಹೇಳಿಲ್ಲ, ಕೆಟ್ಟವ್ರಂತಾನು ಹೇಳಿಲ್ಲ. ಹೆಣ್ಮಕ್ಳು ಓಡಾಡ್ಲಿ ಕಾನೂನು ಗೊತ್ತಾಗುತ್ತೆ. ನಾವು ಇವ್ರ ಬೆಂಬಲಕ್ಕೆ ನಾವು ನಿಂತಿರ್ತೀವಿ ದರ್ಶನ್ ಅನ್ನೋಕ್ಕೆ. ಈಗ ದರ್ಶನ್ ಅವರು ಜೈಲಲ್ಲಿ ಇದ್ರು ಅತಿ ಹೆಚ್ಚು ಕಾಂಟ್ರವರ್ಸರಿ ಸುದೀಪ್ ಫ್ಯಾನ್ಸ್ ವರ್ಸಸ್ ನಿಮ್ಮ ಡಿ ಬಾಸ್ ಫ್ಯಾನ್ ವರ್ಸಸ್ ಕ್ವಶನ್ ಕಂಪ್ಲೀಟ್ ಮಾಡಿಲ್ಲ. ನಿಮ್ ಕ್ವಶನ್ ಗೊತ್ತಾಯ್ತು. ಏನ್ ಗೊತ್ತಾ ಕ್ವಶನ್ ಏನ್ ಗೊತ್ತಾ, ಡಿ ಬಾಸ್ ಸೆಲೆಬ್ರಿಟೀಸ್ಗೂ ಮತ್ತೆ ಸುದೀಪ್ ಸರ್ ಫ್ಯಾನ್ಸ್ಗೂ ಜಾಸ್ತಿ ವಾರ್ ನಡೆಯುತ್ತೆ ಅಂತಾನೆ ಕ್ವಶನ್ ಇರೋದಲ್ವಾ. ಈಗ ನಾನು ಅದೇ ಕಾಂಟ್ರವರ್ಸಿ ಅಂತ ಕೇಳ್ತಾ ಇದ್ದೀನಿ. ಕಾಂಟ್ರವರ್ಸಿ ಬರಲ್ಲ ಸರ್, ನಾನು ಹೇಳ್ತೀನಿ ಹೇಳಿ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಅದ್ರಲ್ಲಿ ಏನ್ ತನ್ನೋದಿಲ್ಲ. ಈಗ ಪಕ್ಕ ಡಿ ಬಾಸ್ ಅಭಿಮಾನಿಗಳು, ಪಕ್ಕ ಸುದೀಪ್ ಸರ್ ಅಭಿಮಾನಿಗಳು, ಪಕ್ಕ ಡಿ ಬಾಸ್ ಪಕ್ಕ ಸುದೀಪ್ ಸರ್ ಅಭಿಮಾನಿಗಳು ಅವ್ರು ಯಾವತ್ತೂ ಕಿತ್ಕೊಳ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳಲ್ಲ. ಅವ್ರಿಗೂ ಚೆನ್ನಾಗೇ ಇರ್ತಾರೆ. ಈಗ ನಮ್ ಫ್ರೆಂಡ್ ಸರ್ಕಲ್ ಸುದೀಪ್ ಸರ್ ಅಭಿಮಾನಿಗಳು ಎಷ್ಟು ಜನ. ಈಗ ಯಾಕಲ್ಲ ಸರ್, ನೆನ್ನೆ ಮಂಡ್ಯಕ್ಕೆ ಹೋಗಿದ್ವಿ ಸರ್, ಮಂಡ್ಯದಲ್ಲಿ ಬರ್ತಾರೆ ಸೆಲೆಬ್ರೇಷನ್. ಅಲ್ಲಿ ಯಾರು ಗೊತ್ತಾ ಸರ್ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದು? ಸುದೀಪ್ ಸರ್ ಅಭಿಮಾನಿಗಳು ಬಂದಿದ್ರು, ಯಶ್ ಸರ್ ಅಭಿಮಾನಿಗಳು ಬಂದಿದ್ರು, ಎಲ್ಲಾರು ಬಂದು ಕೈ ಗೂಡ್ಸಿ ದರ್ಶನ್ ಸರ್ ಬರ್ತಾರೆ ಮಾಡಿದ್ದು. ಈ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ಬೇಕು ಅಂದ್ಬಿಟ್ಟು ಒಂದ್ 4-5 ಹುಟ್ಟು ಸಂತೆ ಇದೆ ಸರ್. ಸುದೀಪ್ ಸರ್ ಗ್ರೂಪ್ ಅಲ್ಲೂ ಇದೆ ಸರ್, ನಮ್ ಗ್ರೂಪ್ ಅಲ್ಲಿ ಇದಾರೆ ಸರ್. ಅವ್ರು ಬೇಕು ಬೇಕು ಅಂತ ಬಂದ್ಬಿಟ್ಟು ಮೀಡಿಯಾ ಮುಂದೆ ಉಲ್ಟಾ ತಲೆ ಮಾತಾಡಿ ಕ್ಲಾರಿಟಿಯಾಗಿ ಯಾವತ್ತನ ಹೇಳಿದ್ದೀರಾ ನೀವು ಮಾಧ್ಯಮದಲ್ಲಿ? ಹೇಳಿದ್ವಿ ಸರ್. ನಾನು ಹೇಳ್ತಾ ಇರ್ತೀನಿ ಸರ್, ಈ ನ್ಯೂಸ್ ಅಲ್ಲಿ ನಾನು ಎಕ್ಸಾಂಪಲ್ ತಗೊಳ್ರಿ, ಸುದೀಪ್ ಅಣ್ಣನೇ ಹೇಳಿದ್ದಾರೆ, ನಾವ್ ಯಾವತ್ತಾದ್ರೂ ಕಿತ್ತಾಡಿದೀವ, ನಾವ್ ಯಾವತ್ತಾದ್ರೂ ಮೀಡಿಯಾ ಬಂದ್ಬಿಟ್ಟು ದರ್ಶನ್ ಸರಿ ಇಲ್ಲ, ಸುದೀಪ್ ಸರಿ ಇಲ್ಲ ಅಂತ ಅವ್ರು ಯಾವತ್ತಾದ್ರೂ ಹೇಳಿದಾರ. ಅದನ್ನೇ ಇಟ್ಕೊಂಡು ನಾವ್ ಯಾವತ್ತಾದ್ರೂ ಸುದೀಪ್ ಅಣ್ಣ ಸರಿ ಇಲ್ಲ, ಯಶ್ ಅಣ್ಣ ಸರಿ ಇಲ್ಲ, ಧ್ರುವ ಅಣ್ಣ ಸರಿ ಇಲ್ಲ ಅಂತ. ಸರ್, ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲರೂ ನಮ್ಗೆ ಒಂಥರ ಅವತ್ತು ಹೇಳಿದೀವಿ, ತಂದೆ ತಾಯಿ ಇದ್ದಾಗೆ ಎಲ್ಲರೂ ನಾವು ಪ್ರೀತಿ ಮಾಡ್ತೀವಿ. ನಾಯಿಗಳು ಬಗಳ್ತಾ ಇರ್ತವೆ, ಆ ನಾಯಿಗಳ ಜೊತೆ ನಾವು ಸೇರಿ ನಾವು ನಾಯಿ ಆಗೋದು. ಬಗ್ಲು ಬೇಕು ಅಂತ ಬಗ್ಲಲ್ಲ ಸರ್, ಅವ್ರು ಇವ್ರು ಇದ್ರಲ್ಲಿ ಇದ್ ಮಾಡಿ ಫೇಮಸ್ ಆಗ್ಬೇಕು ಅಂತಾನೆ ಬರ್ತಾರೆ ಸರ್. ಅರ್ಧವೇ ಸರ್ ಆತ. ನಾನು ಓಪನ್ ಆಗಿ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಈಗ ಬಂದಿರ್ತಾರೆ ಬಿಳಿ ಬಟ್ಟೆ ಇದಷ್ಟೇ, ಇದನ್ನ ತೆಗೆದ್ರೆ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಇವಾಗ ಕಾಣಿಸುತ್ತಾ? ಏನು ಕಾಣಿಸಲ್ಲ ಅಷ್ಟೇ. ನಾನು ಡಿ ಬಾಸ್ ಅಂತ ಎಲ್ಲರಿಗೂ ಗೊತ್ತು. ಡೆವಿಲ್ ಮೂವಿ ಫಸ್ಟ್ ಡೇ ಫಸ್ಟ್ ಹೋಗಿದೆ, ಮಾರ್ಕಿಗೆ ಹೋಗಿದೆ ಸರ್. ನಾವು ಸಪೋರ್ಟ್ ಮಾಡ್ತೀವಿ. ಸುದೀಪ್ ಸರ್ ಅವರು ಏನೇ ಇರ್ಬೋದು ಸರ್, ಸುದೀಪ್ ಸರ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಮ್ಮವ್ರ ಅವ್ರ ಬಗ್ಗೆ ಏನೋ ಮಾತಾಡಿದ್ರು. ಅವ್ರವ್ರೆಲ್ಲ ಚೆನ್ನಾಗಿರ್ತಾರೆ ಸರ್. ಈ ಫೇಮಸ್ ಆಗ್ಬೇಕು ಅಂತ ಈ ಇನ್ಸ್ಟಾಗ್ರಾಮ್ ಬಂದಾಗ ಸರ್ ಜಾಸ್ತಿ ಕಾಂಟ್ರವರ್ಸಿ ಆಗಿರೋದು. ಯಾವ್ದು ಮೂವಿ ಬರ್ಲಿ ಅಲ್ಲ ಅಲ್ಲೋ ಇಲ್ಲಿ ಬೇಕು ಅಂತಾನೆ ಮೀಡಿಯಾದವ್ರದ್ದು ಏನು ತಪ್ಪಿಲ್ಲ ಸರ್. ಅವ್ರು ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ಬೇಕು ತಗೊಂಡು ಎತ್ತಿ ಉರಿಯ ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕ್ತೀರ, ಅದು ಉರಿಯುತ್ತೆ. ಪಕ್ಕ ಇರೋರು ಏನ್ ಮಾಡ್ತಾರೆ ಗೊತ್ತಾ ಸರ್, ಅವ್ರು ಕರ್ಕೊಂಡ್ ಸೈಡ್ ಬಿಡ್ತಾರೆ. ಮೀಡಿಯಾ ಅಂದ್ರೆ ನಿಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೀಡಿಯಾನೇ. ಯಾರು ಫೇಸ್ಬುಕ್ ಅಲ್ಲಿ ಒಬ್ಬರು ಕ್ಯಾಮ್ರಾ ಓಪನ್ ಮಾಡಿದ್ರೆ ಅವನು ಮೀಡಿಯಾನೇ. ಎಲ್ಲೋ ಒಂದ್ ಕಡೆ ಬರ್ದಿಟ್ಕಂತಾನೆ ಬರ್ತಾನೆ, ಆ ಬರ್ದಿರೋದು ವೈರಲ್ ಆಗುತ್ತೆ, ಸಹಜ. ಸೊ ಹಂಗಾದ್ರೆ ಇಟ್ಸ್ ವೆರಿ ಕ್ಲಿಯರ್, ನಿಮ್ ಫ್ಯಾನ್ ವಾರ್ ಇಲ್ಲ, ಯಾವ್ದೋ 4-5 ಜನ ಪುಡಾರಿಗಳಿಂದ ಕೆಲಸ ಅಂತೆ. ಅದೇ ಸರ್, ಮೊನ್ನೆ ನಮ್ಮ ಅತ್ತಿಗೆ ವಿಚಾರದಲ್ಲಿ ಕಮೆಂಟ್ ಹಾಕೋರಂತ ಟೇಷನ್ ಕೊಡೋಲ್ಲ, ಪಕ್ಕ ಲೋಕಲ್ಸ್ ಹುಡುಗರು ಯಾರೋ ಗೊತ್ತಿಲ್ದಿರೋ ನನ್ನ ಮಕ್ಕಳೇ ಮಾಡಿರೋದು. ಯಾರೋ ಸುದೀಪ್ ಸರ್ ಫ್ಯಾನ್ಸ್ ಮಾಡಲ್ಲ, ಸುದೀಪ್ ಸರ್ ಅವ್ರಿಗೂ ಸ್ವಾಭಿಮಾನ ಇದೆ ಸರ್. ಇವಾಗ ನಾವು ನಮ್ ಡಿ ಬಾಸ್ ನ ದೇವ್ರ ತರ ಹೆಂಗ್ ಇಷ್ಟಪಡ್ತೀವಿ, ಅವ್ರ ಹೀರೋಗಳು ದೇವ್ರ ತರ ಇಷ್ಟಪಡ್ತಾರೆ. ಅವ್ರಿಗೂ ಹೀರೋಗಳು ಬರ್ಡೇ ಬಂದಾಗ ಅವರು ಬಡವರಿಗೆ ದಾನ ಮಾಡ್ತಾರೆ, ಕೇಕ್ ನ ಕಟಿಂಗ್ ಮಾಡ್ತಾರೆ, ಆದಷ್ಟು ಸಹಾಯ ಮಾಡ್ತಾರೆ. ಎಲ್ಲ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಳ್ಳೆ ಮನುಷ್ಯರು ಸರ್, ಯಾರು ಕೆಟ್ಟವರಲ್ಲ. ಫ್ಯಾನ್ಸ್ ವರ ಸರ್, ನೋಡಿ ಅವ್ರು ಯಾರು ಕಿತ್ತಾಡಲ್ಲ ಸರ್. ಈ ಅರ್ಧ ಬರ್ದ ತಲೆ ಬುಡ ಗೊತ್ತಿಲ್ದಲೆ ನಾನು ಏನೋ ಒಂಚೂರು ಏನೋ ಅವ್ರಿಬ್ರು ಬಗ್ಗೆ ಮಾತಾಡ್ಬಿಟ್ರೆ ವೈರಲ್ ಆಗೋಯ್ತೀನಿ ಅಂತವ್ರೆ ಅರ್ಧ ಸರ್ ತಂದಿಕ್ಕಿ ತಮಾಷೆ ನೋಡೋದು. ಅದು ಸುದೀಪ್ ಸರ್ ದರ್ಶನ್ ಸರ್ ತಂದಿಕ್ಕಲ್ಲ, ಫ್ಯಾನ್ಸ್ ಗಳಿಗೆ ತಂದಿಕ್ಕಿ ಇಟ್ಕೊಳ್ರಿ. ನಾನ್ ನಿಮ್ಗೆ ಬೈದ್ರೆ ನೀವು ಟ್ರಿಗರ್ ಆಗದೆ, ನಿನ್ನೆ ಜನ ನನ್ನೇ ಜನ ನನಗೆಲ್ಲ ಬೈತಿ ಅಂತ ಉಳಿತೀರಾ. ಯಾರಿಗಾದ್ರೂ ಇವಾಗ ನಾವು ಇಷ್ಟಪಡೋ ನನ್ನ ತಂದೆ ತಾಯಿಗೆ ನಾನು ಕಣ್ಣೆದುರುಗಡೆ ಬೈತಾ ಇದ್ರೆ ನಾನು ಸುಮ್ನೆ ಇರಕ್ಕಾಗತ್ತಾ? ಸುಮ್ನೆ ಇರಕ್ಕಾಗಲ್ಲ. ಯಾರಾದ್ರೂ ಅದನ್ನ ಮಾಡೇ ಮಾಡ್ತಾರೆ, ಅದನ್ನ ನಾವ್ ಮಾಡ್ತಾ ಇದೀವಿ ಅಷ್ಟೇ. ನಾವ್ ಹಂಗಂತ ಯಾರಿಗೂ ದ್ವೇಷ ಮಾಡೋದೇ ಇಲ್ಲ. ಯಾರು ಪಕ್ಕಾ ಫ್ಯಾನ್ಸ್ ಆಗಿರ್ತಾರೆ ಅವ್ರಂತೂ ಮಾಡಲ್ಲ. ಈ ಮಕ್ಕಳು ಮಧ್ಯದಲ್ಲಿ ಕಡ್ಡಿ ಆಡ್ಸಕ್ ಬರ್ತಾರ ಗೊತ್ತಾ? ಇವಾಗ ಚೆನ್ನಾಗಿರೋ ಹೀರೋಗಳನ್ನ ಹಾಳು ಮಾಡೋದೇ ಈ ನನ್ ಮಕ್ಕಳು. ಒಂದು ಡಿ ಬಾಸ್ ಸೆಲೆಬ್ರಿಟೀಸ್ ಕೆಟ್ಟ ಬುದ್ಧಿ ಏನ್ ಗೊತ್ತಾ, ಸುಮ್ನೆ ಇರ್ತಾರೆ, ಕೆಣಕ್ತಾರೆ ಮಾತ್ರ ಬಿಡಲ್ಲ ಸರ್. ನಿಜ ಕೆಣಕಿದ್ರೆ ಮಾತ್ರ ಅವರು ಯಾವ ಲೆವೆಲ್ ಹೋಗ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ರ್ಯಾಶ್ ಆಗೋಗ್ತಾರೆ. ಬೆಳೆಸ್ಬೇಕು ಅಂದ್ರೆ ಸರ್ ಒಂದು ನೈಟ್ ಅಲ್ಲೇ ಹೀರೋ ಮಾಡ್ಬಿಡ್ತಾರೆ. ತುಳಿಬೇಕಂದ್ರೆ ಒಂದು ಸೆಕೆಂಡ್ ಆಗಲ್ಲ. ಒಟ್ಟು ಕೆಣಕ್ ಬೇಡದವ್ರನ್ನ ನಾವು ನೀವು ಟಿಪಿಕಲಿ ನೋಡಿರುವಂತಹ ಫ್ಯಾನ್ ಫಾಲೋಯಿಂಗ್ ಯಾರನ್ನ ಸರ್? ನಿಮ್ಮ ಡಿ ಗ್ರೂಪ್ ಅಥವಾ ಡಿ ಬಾಸ್ ಫ್ಯಾನ್ ಅಸೋಸಿಯೇಷನ್ ಅಥವಾ ಅಸೋಸಿಯೇಷನ್ ಮಾಡಿದ್ದೀರಾ? ಇಲ್ಲ ಸರ್, ನಾವು
ಪರ್ಟಿಕ್ಯುಲರ್ಲಿ ಇವಾಗ ನೀವು ಕಮ್ ಅಕ್ರಾಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಹಾಕಿರ್ತೀವಿ ಇದೆಲ್ಲ, ಸೊ ಎಷ್ಟು ಜನ ಅಂದಾಜ್ ಇರೋದು ನಿಮ್ ಪ್ರಕಾರ? ಸರ್ ಬಾಸ್ ಫ್ಯಾನ್ಸ್ ಸಮುದ್ರ ನಿಮ್ಗೆ ಎಲ್ಲಿವರೆಗೂ ಕಾಣಿಸುತ್ತೆ ಸರ್? ಎಲ್ಲಿವರೆಗೂ ಕಾಣಿಸುತ್ತೆ ಸರ್? ಎಲ್ಲಿಗೆ ಎಂಡ್ ಆಗಲ್ಲ ಸರ್. ಹಂಗೆ ಸರ್ ಡಿ ಬಾಸ್ ಸೆಲೆಬ್ರಿಟೀಸ್ ನೀವು ಎಲ್ಲಿ ನೋಡ್ತೀರಿ ಎಂಡ್ ಆಗಲ್ಲ ಸರ್. ಆಕಾಶದಲ್ಲಿ ಪಾಪ್ಯುಲೇಷನ್ ಇರೋದೇ 7 ಕೋಟಿ. ಸರ್, ಸರ್ 7 ಕೋಟಿ ಬೇಡ ಸರ್. ನಮ್ಗೆ ಸರ್ ನಾವ್ ಬಾವಿಲಿ ಕಪ್ಪೇನೆ ಸರ್. ನಮ್ ಭಾಷೆ ಹೇಳೋರೆ ನಾವ್ ಬಾವಿ ತುಂಬಾ ನಾವಿದ್ದೀವಿ ಸರ್. ನಮ್ ಬಾಸು ಇದಾರೆ, ನಾವ್ ಬಾವಿ ತುಂಬಾ ನಾವಿದ್ದೀವಿ ಸರ್. ಒಟ್ಟು ಅವ್ರ ಫ್ಯಾನ್ಸ್ ಜಾಸ್ತಿ ಸರ್. ಕರ್ನಾಟಕದಲ್ಲಿ ನಾನು ಹೇಳಿದ್ದೀನಿ ಸರ್, ಈ ತರ ಕಲ್ಟ್ ಅಭಿಮಾನಿಗಳು ಯಾರಿಗೂ ಇಲ್ಲ ಸರ್. ಈ ತರ ಕಲ್ಟ್ ಅಭಿಮಾನಿ ನಾವೇನೋ ಚಿಕ್ಕ ಹುಡುಗರು ಹೇಳ್ಕೊತೀವಿ, ದೊಡ್ಡವರೇ ಹೇಳ್ಯಾರೆ ಸರ್. ಸುದೀಪ್ ಸರ್ ಹೇಳವ್ರೆ, ಧ್ರುವಣ್ಣ ಹೇಳವ್ರೆ, ನಮ್ಮ ಯಶಣ್ಣ ಹೇಳವ್ರೆ, ಎಲ್ಲರೂ ಅವರೇ ಹೇಳೋರಲ್ಲ. ನಂಬರ್ 1 ಫ್ಯಾನ್ ಫಾಲೋವಿಂಗ್ ಇರೋದು ಡಿವಾಸ್ ಒಬ್ರಿಗೆ. ನಾವು ಹೇಳೋದಷ್ಟೇ. ಸೊ ನಮ್ ತರ ನಾವು ಬಿಟ್ಕೊಡಲ್ಲ. ನಮ್ ಬಾಸ್ ಎಲ್ಲೋದ್ರು ನಾವು ಫ್ಯಾನ್ಸ್ ಇರ್ಬೋದು ಸರ್. ಎಲ್ಲೇ ಒಂದು ಸಣ್ಣ ಮಾಡ್ತಿದ್ದಾದ್ರು ನಾವ್ ಅನ್ನೋದೇ ಜೈ ಡಿ ಬಾಸ್ ಅಂತ. ನಾವೇನ್ ಬೇರೆ ಜೈಕರ್ ಹಾಕೋ ಮಕ್ಕಳು ಅಲ್ಲ, ಇದ್ರಿಗೆ ಹಾಕು ಕೂಡ ಇಲ್ಲ. ಈಗ ಆನ್ಲೈನ್ ಫ್ಯಾನ್ಸ್ ಆಫ್ಲೈನ್ ಫ್ಯಾನ್ಸ್ ಅಂತ 2 ಇರ್ತಾರೆ. ಆನ್ಲೈನ್ ಅಲ್ಲಿ ಬಿಡಿ, ನಾನು ಈಗ ಸುದೀಪ್ ಸರ್ನು ಫಾಲೋ ಮಾಡ್ತೀನಿ, ಯಶ್ ಸರ್ನು ಫಾಲೋ ಮಾಡ್ತೀನಿ, ಎಲ್ಲಾರನ್ನು ಫಾಲೋ ಮಾಡ್ತೀನಿ, ಎಲ್ಲಾರ್ನು ಮಾಡ್ತೀನಿ. ಆದ್ರೆ ಆಫ್ಲೈನ್ ಅಂತ ಬಂದ್ರೆ ಕರ್ನಾಟಕದಲ್ಲಿ ಯಾರು ಒಬ್ಲಿ ಬಿಡ್ಲಿ ಸರ್, ಕರ್ನಾಟಕದಲ್ಲಿ ನಂಬರ್ 1 ಹೀರೋ ಸರ್ ಡಿ ಬಾಸ್ ಅವರೇ. ಆ ತರ ಕಲ್ಟ್ ಫ್ಯಾನ್ಸ್ ಇರೋದು ಸರ್. ಕನ್ನಡ ಒಬ್ಬರೇ ಬಾಸ್, ಬಾಕ್ಸ್ ಆಫೀಸ್ ಒಬ್ಬರೇ ಬಾಸ್, ಇಡೀ ಕರ್ನಾಟಕ ಒಬ್ಬರೇ ಬಾಸ್. ಅದು ನಮ್ಮ ಚಾಲೆಂಜ್ ಸ್ಟಾರ್ ಡಿ ಬಾಸ್ ಅಷ್ಟೇ. ಎಸ್. ಈಗ ದರ್ಶನ್ ಅವರ ಪುತ್ರರನ್ನ ಭೇಟಿ ಮಾಡಿದ್ದಾರೆ ವಿನೀಶ್ ಅವರೆಲ್ಲ ಸರ್. ಸರ್ ನಾವು ಬರ್ಡೇ ಟೈಮಲ್ಲಿ ಅವಾಗ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಇರಲಿಲ್ಲ, ಅವಾಗ ಭೇಟಿ ಮಾಡಿದ್ವಿ. ಬರ್ಡೇ ಟೈಮಲ್ಲೆಲ್ಲ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಅವರು ಒಳ್ಳೆ ವ್ಯಕ್ತಿ ಸರ್, ಮಾತಾಡಿಸ್ತಾರೆ ಚೆನ್ನಾಗಿ, ಸರ್ ಅಂತಾರೆ, ಅಣ್ಣ ಅಂತಾರೆ. ಬಸ್ ನಮ್ಗೆ ಎಷ್ಟೋ ದಿನ ಬಾಸ್ ಬೈ ಚಿನ್ನ ಅನ್ನೋದು ಕೇಳ್ದೇನೆ, ಅದೊಂದು ಚಿನ್ನ ಅಂದ್ಬಿಟ್ರೆ ಅಭಿಮಾನಿಗಳ ಮನ್ಸು ಹಿಂಗೆ ಒಂದು ಹೂವು ಹಳದಾಗ ಅದೊಂದುಗೋಸ್ಕರ ಆಯ್ತು. ಇದುವರೆಗೆ ಆಯ್ತು ಸರ್. ಬಾಸ್ ಸೆಕೆಂಡ್ ಟೈಮ್ ಹೋದಾಗಿಂದ ಒಂದು ದಿನ ಅವ್ರ ಮುಖ ನೋಡಿಲ್ಲ, ಕಣ್ಣೀರ್ ಬರುತ್ತೆ. ಅವ್ರ ವಾಯ್ಸ್ ಕೇಳ್ಬೇಕು ನನ್ಗೆ, ಅವ್ರ ಮುಖ ನೋಡ್ಬೇಕು ಅನ್ನೋದು ತುಂಬಾ ಕಾಯ್ತಾ ಇದ್ವಿ ಸರ್. ಯಾವಾಗಾದ್ರೂ ಫಸ್ಟ್ ಟೈಮ್ ಬಾಸ್ ಜೆಸಿಗೆ ಹೋದಾಗ ಅವಾಗಾದ್ರೂ ಹೊರಗಡೆ ಬರ್ತಾ ಇದ್ರು, ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ವಿ. ಇವಾಗ ಒಂದು ಚೂರು ಬಿಡ್ತಾ ಇಲ್ಲ. ಬಟ್ ಅವ್ರಿಗೆ ಕೇಳ್ಕೊಳ್ಳೋದು ಮುಂದೆ ಒಂದಿನ ಆದ್ರೂ ಬಾಸ್ನ ಬರ್ಡೇ ಮುಗೀತಿದ್ದೇನೆ. ಇವತ್ತು ನೆನ್ನೆ ಲಾಸ್ಟ್ ಆಯ್ತು, ಸ್ವಲ್ಪ ಒಂದಿನ ಮುಖ ತೋರಿಸಿದ್ರೆ ನೋಡ್ಕೊಂಡು ಸ್ವಲ್ಪ ಖುಷಿಯಾಗಿರ್ತಾ ಇದ್ವಿ ಸರ್. ನೆನ್ನೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಒಂದು ಮಾತು ಹೇಳಿದ್ರು, ಯಾರೋ ಡಿವೋರ್ಸ್ ಅಂತ, ಚಿನ್ನ ಇರೋ 2 ತಿಂಗಳು ಬರ್ತಾರೆ ಬಾಸು, ನಾನು ಈ ಬಾಯಿಂದ ಹೇಳಿದ್ದೀನಿ ಬಂದೇ ಬರ್ತಾರೆ ಅಂತ ಹೇಳಿದ್ರು. ಬಟ್ ಅದೊಂದು ಹೋಗಿದೆ. ಅಕಸ್ಮಾತ್ ಬಂದ್ರೆ ರವಿಚಂದ್ರ ಸರ್ ಮನೆಗೆ ಕಾಲಿಗೆ ಬಿದ್ಬಿಡ್ತೀವಿ. ಅವರು ಅಭಿಮಾನಿಯಿಂದಾನು ಹೇಳಿರ್ಬೋದು. ಆದ್ರೆ ಕಾನೂನು ಏನಾಯ್ತು ಹಂಗೆ ಆಗೋದು. ಅದೇನಾಗೋದು ಬರ್ತಾರೆ, ಒಟ್ಟು ಬಂದೇ ಬರ್ತಾರೆ ಸರ್. ಅದಂತೂ ಹೇಳೋದು ತಪ್ಪೇನಿಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ಆಶಾ ಹಾಕಿದ್ರು. ಹೌದು, ರವಿಚಂದ್ರನ್ ಅವ್ರ ಬಾಯಿ ಮುಂದೆ ಆಶಾ ಹಾಕಿದ್ರು. ಹೌದು ಹೌದು, ಸೆಲೆಬ್ರೇಟ್ ಮಾಡೋದು ತಪ್ಪೇನಿಲ್ಲ. ಯಾಕಂದ್ರೆ ಅವರು ದೊಡ್ಡ ನಟ ಅಲ್ವಾ. ಅವ್ರ ಹೆಂಗ್ ನನ್ನ ಹೋಪ್ ಅಂದ್ರೆ ಅವ್ರ ಹೆಂಗ್ ಸುಳ್ಳು ಹೇಳ್ಬೋದು. ಅವ್ರ ಬಾಯ ಅಡಿಕೆಯಿಂದ ಅವ್ರು ಎಲ್ಲ ಸರ್. ಕನ್ನಡ ಇಂಡಸ್ಟ್ರಿಗೂ ದರ್ಶನ್ ಅವ್ರು ಬೇಕೇ ಸರ್. ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಈಗ ಎಲ್ಲ ಬರೋ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಥಿಯೇಟರ್ಗಳು ಮುಚ್ಚೋಗ್ತಿದೆ. ಸಿಂಗಲ್ ಸ್ಕ್ರೀನ್ ಉಳಿಬೇಕು ಅಂದ್ರೆ ನಮ್ ಡಿ ಬಾಸ್ ಇರ್ಲೇಬೇಕು ಸರ್. ಆಚೆ ಬಂದ್ರೆ ಸರ್ ಕರ್ನಾಟಕದಲ್ಲಿ ಒಂದು ಹಬ್ಬ ನೋಡ್ತೀರಾ ಸರ್, ಇದೊಂದು ಹಬ್ಬ. ಮೈಸೂರಲ್ಲಿ ಅಂಬಾರಿ ಬರ್ಬೇಕಾದ್ರೆ ಹೆಂಗಿ ಕ್ರೇಜ್ ಇರುತ್ತೋ ಅದೇ ತರ ನಮ್ ಬಾಸ್ ಬರ್ಬೇಕಾದ್ರು ಅದೇ ತರ ಕ್ರೇಜ್ ಇರುತ್ತೆ. ತಾಯಿ ಆಶೀರ್ವಾದದಿಂದ ನಮ್ ಬಾಸ್ ಏನಾದ್ರು ಬಂದ್ರೆ ನಾವು ಮೆರೆಸೋ ಲೆವೆಲ್, ನಾವು ಮಾಡೋ ಕ್ರೇಜ್ ಯಾರು ಮಾಡಿರ್ಬಾರ್ದು. ಆ ತರ ಬಾಸ್ ನ ತಗೊಂಡ್ಬರ್ತೀವಿ, ಆ ತರ ನಿಲ್ಲಿಸ್ತೀವಿ. ಬಾಸ್ ಬಂದ್ರೆ ಮಾತ್ರ ಇಡೀ ಬೆಂಗಳೂರೇ ಒಂದು ಸೆಕೆಂಡ್ ಅಲ್ಲಾಡ್ಬಿಡ್ಬೇಕು. ಸೋಷಿಯಲ್ ಮೀಡಿಯಾ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ಬೇಕು, ಮೀಡಿಯಾದವ್ರಂತೂ ಸೈಲೆಂಟ್ ಆಗ್ಬಿಡ್ಬೇಕು. ಆ ತರ ಬಜರ್ ಬರುತ್ತೆ. ಕಾಯ್ತೀವಿ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಟೈಮು. ಒಂದಲ್ಲ ಒಂದಿನ ಬಾಸ್ ನಮ್ ಮುಂದೆ ನಿಂತ್ಕೋತಾರೆ, ಮನೆ ಮುಂದೆ ಜನ ಬಂದೇ ಬರ್ತಾರೆ. ಒಂದಲ್ಲ ಒಂದಿನ ಬಜಾರ್ ಆ ಟೈಮ್ಗೋಸ್ಕರ ಕಾಯ್ತಾ ಇದೀವಿ. ಯಾಕೆ ನಿಮ್ಗೂ ಮತ್ತೆ ದರ್ಶನ್ ಸರ್ಗೂ ಮೀಡಿಯಾ ಅಂದ್ರೆ ಆಗಲ್ಲ ಸರ್? ಮೀಡಿಯಾ ಅಂದ್ರೆ ಆಗಲ್ಲ. ಅವರು ತಮಾಷೆ ಮಾಡ್ತಾರೆ ಸರ್, ಅದಕ್ಕೆ ಆಗಲ್ಲ. ನಂದಿಕೆ ಅಂದ್ರೆ ಈಗ ಇಲ್ಲೇನೋ ಕೇಳಿ ಅಲ್ಲನ ಕೇಳ್ತಾರೆ. ಈಗ ನೀವು ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳ್ಬಿಡ್ತೀನಿ. ಅಪ್ಪಿ ತಪ್ಪಿ ಪೊಲೀಸರು ಅವ್ರನ್ನ ಪ್ರೊಟೆಕ್ಷನ್ ಹಾಕಿಲ್ಲ ಅಂದ್ರೆ ನಮ್ ಬಾಸ್ ಅವ್ರ ಮನೆ ತಪ್ಪ ಹೋಗಕ್ಕೆ 1 ದಿವಸ ಬೇಕಾದ್ರೆ 1 ದಿವಸ 2 ದಿವಸ ಬೇಕಾಗ್ಬಿಡುತ್ತೆ. ಆಮೇಲೆ ಕ್ರೌಡ್ ಸೇರ್ಕೊಳ್ತಾರೆ. ಫಸ್ಟ್ ಪ್ರೊಟೆಕ್ಷನ್ ಹಾಕೊಂಡೆ ಅವ್ರ ಈಚೆ ಬರ್ಬೇಕು, ಇಲ್ಲಾಂದ್ರೆ ನಿಜ ಸೀರಿಯಸ್ ತುಂಬಿಡ್ತಾರೆ ಜನ. ಬಟ್ ಅಕಸ್ಮಾತ್ ಏನಾದ್ರು ಬಾಸ್ ಬರ್ತಾ ಇದಾರೆ ಅಂತ ಅಭಿಮಾನಿಗಳು ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಮಾತ್ರ ಸ್ಟೇಷನ್ ಹತ್ರ ಆಗ್ಲಿ, ಬರೋ ಜಾಗದಲ್ಲಿ ಅಷ್ಟೇ ಅವ್ರು ಹುಷಾರಿಲ್ಲ ಅಂತ ಬಂದಿದ್ಕೇನೆ ಅವ್ರಿಗೆ ಪೇನ್ ಕೊಡೋಬೇಡ ಅಂದ್ಬಿಟ್ಟು ಯಾರು ಜಾಸ್ತಿ ಹೋಗ್ಲಿಲ್ಲ. ಆದ್ರೂ ಮನೆ ಹತ್ರ ಹೋಗ್ಬಿಟ್ರೆ ಎಷ್ಟೋ ಜನ. ಏನಾರ ಈ ಸತಿ ಅಷ್ಟೇ ಹಂಗೆ ಬರ್ಬೇಕು. ಅವ್ರ ಏನಾದ್ರು ಬರ್ತಾರೆ ಅಂತ ಅಭಿಮಾನಿಗಳು ಗೊತ್ತಾಯ್ತು ಅಂದ್ರೆ ಫುಲ್ ಜಾಮ್. ಒಂದ್ ಪಕ್ಷ ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಆದ್ರೆ ಏನಾಗುತ್ತೆ ನಿಮ್ಮ
ನಾವು ಆತರ ಯೋಚನೆನೂ ಮಾಡಿಲ್ಲ ಸರ್, ಆತರ ಆಗ್ದಂಗೆ ಇಲ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು ನಮ್ಮಲ್ಲೂ ಪಾಸಿಟಿವ್ ಪಾಸಿಟಿವ್ ಇಲ್ಲ ಪರವಾಗಿಲ್ಲ ಅದರಲ್ಲಿ ಬಟ್ ಆದ್ರೆ ಹೋಪ್ ಇದೆ. ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗಿದ್ವಿ ಬಾಸ್ ಹೆಸರಲ್ಲಿ ಪೂಜೆ ಮಾಡ್ಸಕ್ಕೆ. ರಾಘವೇಂದ್ರ, ನಾನು ಒಬ್ಬ ಮುಸ್ಲಿಂ ಸರ್, ಎಕ್ಸಾಂಪಲ್ ಮುಸ್ಲಿಂ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡಿದ್ದೀನಿ, ಚಾಮುಂಡಿ ತಾಯಿ ಬೆಟ್ಟಕ್ಕೆ ಹೋಗಿ ಬೇಡ್ಕೊಂಡಿದ್ದೀನಿ, ನಮ್ಮ ಅಲ್ಲಾ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡಿದ್ದೀನಿ. ನನ್ಗೆ ಹೋಪ್ ಇದೆ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ತಂದೆ ತಾಯಿ ಮೇಲೆ ನಂಬಿಕೆ ಇದೆ, ನನ್ಗೆ ಊಟ ಹಾಕಿದವ್ರ ಮೇಲೆ ನನ್ಗೆ ನಂಬಿಕೆ ಇದೆ, ನನ್ಗೆ ಕಷ್ಟ ಅಂತ ಬಂದವ್ರ ಮೇಲೆ ನನ್ಗೆ ನಂಬಿಕೆ ಇದೆ. ಅದೇ ತರ ನಮ್ಮ ಬಾಸ್ ಮೇಲೂ ಒಂದು ನಂಬಿಕೆ ಇದೆ. ನಮ್ಮ ಬಾಸ್ ಸ್ವಚ್ಛ ಮನಸ್ಸಿಂದ ಹೇಳ್ತೀವಿ ಸರ್, ಒಂದು ಎಳ್ಕಾಳಲ್ಲೂ ಬೇಕಾದ್ರೆ ಒಂದು ಸ್ವಲ್ಪ ಮೋಸ ಇರ್ಬೋದು, ನಮ್ಮ ಡಿ ಬಾಸ್ ಅವ್ರ ಮನಸ್ಸಲ್ಲಿ ಒಂದು ನುಚ್ಚಷ್ಟು ಕಲ್ಮಶ ಇಲ್ಲ. ಅವ್ರ ಮೋಸ ಕೂಡ ಯಾರಿಗೂ ಮಾಡಿಲ್ಲ, ಇದುವರೆಗೂ ಮಾಡೋದು ಕೂಡ ಇಲ್ಲ. ಆ ದೇವ್ರ ಆಶೀರ್ವಾದದಿಂದ ಏನಾದ್ರು ನಮ್ಮ ಬಾಸ್ ಈಚೆ ಬಂದ್ರೆ ಸರ್, ಅವತ್ತು ಹೇಳ್ತೀವಿ ಬಡವ್ರಿಗೂ ಹೊಟ್ಟೆ ತುಂಬಿಸ್ತೀವಿ, ನಮ್ಮನ್ನ ನೋಡಿ ಏಟ್ ಮಾಡೋರ್ಗು ಹೊಟ್ಟೆ ತುಂಬಿಸ್ತೀವಿ, ಇನ್ನೂ ತಿಕ್ಕ ಉಡ್ಸೋಕು ಜಾಸ್ತಿ ಮಾಡ್ತೀವಿ. ಕರ್ನಾಟಕದಲ್ಲಿ ಅದೊಂಥರ ಬೇರೆ ತರ ನಾಬೇಕು. ಆ ಸತಿ ಎಲ್ಲ ಬಂದಾಗ ಹೆಂಗಿತ್ತ ಗೊತ್ತಿಲ್ಲ ಬಾಸ್ ಕ್ರೇಜು. ಈ ಸತಿ ಏನಾದ್ರು ನಮ್ಮ ದೇವರ ಆಶೀರ್ವಾದದಿಂದ ಬಾಸ್ ಈಚೆ ಬೇಲ್ ತಗೊಂಡ್ ಬಂದೇ ಬಿಡ್ತಾರೆ ಸರ್. ನಮ್ಮ ಅತ್ತಿಗೆ ಬ್ಯಾಕ್ ಬೋನ್ ಆಗಿದ್ದಾರೆ, ನಮ್ಮ ಧನ್ವೀರ್ ಅಣ್ಣ ಇದ್ದಾರೆ. ನಮ್ಮ ಧನ್ವೀರ್ ಅಣ್ಣ ಕೂಡ ಕೆಲವೊಂದು ಇಂಟರ್ವ್ಯೂ ಅಲ್ಲಿ ನಮ್ಗೆ ಮೆಸೇಜ್ಗಳು ಕೊಟ್ಟಿದ್ದಾರೆ, ಬರ್ತಾರೆ ಅಂತ. ಇವಾಗ್ಲೂ ಕೇಳಿದೀವಿ, ಬಂದೇ ಬರ್ತಾರೆ, ಆ ಹೋಪ್ ಇದೆ. ಬಟ್ ನಾವ್ ಯಾವತ್ತು ಬಾಸ್ನ ಆ ತರ ನೋಡಿಲ್ಲ, ಆ ತರ ಕೆಟ್ಟ ವ್ಯಕ್ತಿ ಕೂಡ ಇಲ್ಲ. ಒಂದು ತುತ್ತು ಅನ್ನ ತಿಂದಿದ್ವಿ ಸರ್, ಇವಾಗ್ಲೂ ಹೇಳ್ತೀನಿ. ಒಂದು ತುತ್ತು ಬಾಸ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಹೋದಾಗ, ನಾವ್ ಹೋದಾಗ ಅಕಸ್ಮಾತ್ ನಾವ್ ಯಾರಂತವ್ರು ಗೊತ್ತಿಲ್ಲ, ಬಂದೇ ಊಟ ಹಾಕ್ಬೇಕು ಫಸ್ಟ್ ಅಂತ. ಊಟ ತಿಂದಿದೀವಿ, ಊಟ ತಿಂದು ಬಂದಿದ್ದ ಒಂದು ಋಣ ಇದೆ. ಅಷ್ಟು ಜನ ಊಟ ಹಾಕುವರೆ ಸರ್, ಅದ್ರ ಋಣ ಇದ್ದೇ ಇರುತ್ತೆ. ಆತರ ಆಗಲ್ಲ, ಖಂಡಿತ ಬಂದೇ ಬರ್ತಾರೆ. ಬೇಲೆಲ್ಲ ಕೇಸ್ ಮುಗಿಸ್ಕೊಂಡೆ ನೀಟಾಗಿ ಬರ್ತಾರೆ ಸರ್. ಸರ್ ಎಷ್ಟು ದಿನ ಅಂತ ಕೆಟ್ಟ ಟೈಮ್ ಇರುತ್ತೆ ಒಂದು ಮನುಷ್ಯನಿಗೆ? ಎಷ್ಟು ದಿನ ಅಂತ ಇರ್ಬೋದು? ಅಕಾರ್ಡಿಂಗ್ ಟು ಜೈಲ್ 12 ವರ್ಷ. 12 ವರ್ಷ ಆದ್ಮೇಲೆ ಬಸ್ ಬರಲ್ವಾ? ಅಲ್ಲ 12 ವರ್ಷ ಇಸ್ ಟು ಓಲ್ಡ್ ಅಲ್ವಾ? ಆ ಲೆವೆಲ್ ಹೋಗೋದು ಕೂಡ ನಾವು ಬಿಡಲ್ಲ. ಡಿವೋರ್ಸ್ ಲೈಬಿಲಿಟೀಸ್ ಒಂದ್ಸತಿ ನಾವು ತೆರೆಗೆ ಹಿಡಿದಿದ್ರೆ ನಾವ್ ಏನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಆ ಒಂಥರ ಹುಚ್ಚು ಬಾಸ್ ಬೇಕು ಅಂದ್ರೆ ನಮ್ಮನ್ನ ಬೇಕಾದ್ರೆ ಜೈಲಲ್ಲಿ ಕರ್ಕೊಂಡ್ಬಿಡಿ, ನಮ್ಮ ಬಾಸ್ ಬಿಡ್ಬಿಡ್ತೀವಿ. ಆ ಲೆವೆಲ್ ಇಷ್ಟು ದಿನ ಕಾದು ಕಾದು ನಮ್ಗೆ ಕಣ್ಣಲ್ಲಿ ಕಂಡಿದ್ವಿ ಸರ್. ನಮ್ ತಾಯಿ ಮಲ್ಕೊಂಡಾಗ ಕನ್ಸಲ್ಲೆಲ್ಲ ಬರ್ತಾರೆ ಬಾಸ್. ನಿಜವಾಗ್ಲು ಬಾಸ್ ಬಂದ್ಬಿಟ್ಟಿದಾರಲ್ಲ ನಾವು ಫೀಲು. ಆತರ ಒಂದು ಅವ್ರ ಮೇಲೆ ಹುಚ್ಚು ಡಯಾಟ್ ಫ್ಯಾನ್ ನಾವು. ಬರ್ತಾರೆ ಒಂದಲ್ಲ ಒಂದಿನ ಕಾಯೋಣ, ಏನೋ ಮರ ಬೆಳೆದ್ಮೇಲೆ ಹಣ್ಣು ಕೊಟ್ಟೆ ಕೊಡುತ್ತೆ. ಅದೇ ಸರ್, ಡಿ ಬಸ್ ಬಂದ್ಮೇಲೆ ನಮ್ಗೆ ಊಟ ಸಿಗುತ್ತೆ. ದರ್ಶನ್ ಫ್ಯಾನ್ಸ್ ಮನೆ ಹತ್ರ ಹೋದಾಗ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಸರ್ ನೆನ್ನೆ ನೋಡಿದ್ವಿ, ನಿಜವಾಗ್ಲು ತುಂಬಾ ಮನ್ಸಿಗೆ ಬೇಜಾರದ. ಆ ವ್ಯಕ್ತಿ ಏನ್ ಸರ್ ಕೇಳಿದ್ದು, ನಾವು ಬಾಸ್ ಮನೆನ ಒಂಥರ ದೇವಸ್ಥಾನ ಅಂತಾರ ನೋಡ್ತೀವಿ. ದೇವಸ್ಥಾನ ಅಂತಾರ ನೋಡಿದಾಗ ಪಾಪ ಎಕ್ಸಾಂಪಲ್ ಅವನೇನಂತ ಪೊಲೀಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಸರ್, ಒಂದು ವಾರ ಆಗಿ ಬರ್ತೀನಿ ಅಂತ ಕೇಳಿದಾರಂತೆ. ಅವ್ರ ವ್ಯಕ್ತಿಗೆ ಸರ್, ಅವ್ರ ಎಣ್ಣೆ ಹೊಡೆದಿದಾರೋ ಗೊತ್ತಿಲ್ಲ, ಅವ್ರಂದ್ರೆ ಪಕ್ಕ ಬಾಸ್ ಫ್ಯಾನ್. ಕೇಳಿದಾರೆ, ಅವ್ರು ಏನ್ ಮಾತಾಡಿದಾರೋ ಗೊತ್ತಿಲ್ಲ ಸರ್. ಕಾನೂನು ಪ್ರಕಾರ ಒಂದು ವ್ಯಕ್ತಿ ಮೇಲೆ ಪೊಲೀಸರು ಕೈ ಮಾಡೋದು ತುಂಬಾ ತಪ್ಪು ಸರ್. ನನ್ನ ಪ್ರಕಾರ, ನಾನ್ ತಿಳ್ಕೊಂಡಿರೋ ಪ್ರಕಾರ ಸರ್. ಹಂಗೆ ಮನೆ ಹತ್ರ ಹೋಗಿ ಅದೇನು ಸೆಲೆಬ್ರೇಷನ್ ಮಾಡಂಗಿಲ್ಲ, ಬಾಸು ಕೂಡ ಹೇಳು ಕಳ್ಸ್ಬೋದಾಗಿತ್ತು, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತು. ವಾಪಸ್ ಕೇಸ್ ಹಾಕ್ಬೋತಾನೆ ಹ್ಯೂಮನ್ ರೈಟ್ಸ್ ಅಂದ್ಬಿಟ್ಟು ಆರಾಮಾಗಿ ಹೋಗ್ಬೋತಾನೆ. ಆದ್ರೆ ಯಾರು ಮಾಡಲ್ಲ ಸರ್. ನಿಮ್ಗೆ ಕೇಳ್ತೀನಿ ಸರ್, ಒಂದ್ ಸ್ವಲ್ಪ ಊಟ ಕೊಡಿ ಅಂದ್ಬಿಟ್ರೆ ಪಡ ಪಡ ಅಂತ ನೀವು ಹೊಡೆಯಕ್ಕಾಗುತ್ತೆ ನಮ್ಗೆ? ತಪ್ಪಲ್ಲ ಸರ್ ಅದು. ಅವ್ರ ಏನ್ ಕೇಳಿದ್ರಿ ಸರ್, ಒಂದು ಬಾಸ್ ಮನೆ ಹೂವು ಬರ್ತೀನಿ ಬರ್ಡೇ. ಈಗ ಡಿ ಬಾಸ್ ಅವರು ಅಷ್ಟು ಅವ್ರಿಗೆ ಪೊಲೀಸರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಕರ್ಕೊಂಡು ಕುಣಿಸ್ಕೊಂಡು ಏನೋ ಲಾಠಿ ಚಾರ್ಜ್ ಬೇಕಿರಲಿಲ್ಲ. ಪೊಲೀಸರ ಜೊತೆ ಹೊಡಿತಿದ್ದೀವಿ ಬಾಸ್ ಬರ್ಡೇ ದಿನ. ಯಾಕಂದ್ರೆ ಎಲ್ಲಾ ಜನಗಳು ಮಾಡ್ತಾರೆ, ಬೀಸ್ತಾರೆ, ಹೊಡಿತಾರೆ, ಎದಕ್ಕಂಗ್ ಓಡಕ್ ಬರ್ತೀವಿ. ಹೊಡಿಲಿ ಬೇಡಲ್ಲ, ಎದುರಿಸ್ಬಿಟ್ಟು ಲಾಠಿ. ನಾನು ನಿನ್ನೆ ವಿಚಾರದಲ್ಲಿ ಪೊಲೀಸರದು ತಪ್ಪು ಅಂತ ಹೇಳಲ್ಲ, ನಮ್ ಬಾಸ್ ಸೆಲೆಬ್ರಿಟೀಸ್ ಅವ್ರದ್ದು ತಪ್ಪು ಅಂತ ಹೇಳ. ಏನಂದ್ರೆ ಪೊಲೀಸರು ಕೈ ಎತ್ತಬೇಡಾಗಿತ್ತು, ಕರ್ಕೊಂಡು ಕಾನೂನು ಪ್ರಕಾರ ಏನೈತೆ ಅದು ಮಾಡಬಹುದಾಯ್ತು. ಕೈ ಒಂದು ಎತ್ತಬೇಡಾಯ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈಗ ಯಾರಿಗಾದ್ರೂ ಅಷ್ಟೇ, ಅವ್ರೇನು ಹೋಗ್ಬಿಟ್ಟಾರ, ಏನು ಕಲ್ಲು ಹೊಡೆದಿಲ್ಲ, ಪಲ್ಲು ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ಏನೋ ಮಾಡಿಲ್ಲ, ಹೋಗ್ಬಿಟ್ಟು ಒಂದು ಹಾರ ಹಾಕ್ತೀನಿ ಅದಕ್ಕೆ ಕಪ್ಪಾಳ ಕೊಡದೆ ತುಂಬಾ ಬೇಜಾರಾಗುತ್ತೆ. ಈಗ ಅವ್ರು ಹಾಗಾದ್ರೆ ಒರ್ಸ್ಕೊಂಡ್ರೆ ವಾಪಸ್ ಹ್ಯೂಮನ್ ರೈಟ್ಸ್ ಅಂತ ಕೇಸ್ ಹಾಕ್ಬೋದಲ್ಲ, ಅದ್ರ ಅವ್ರು ಯಾರು ಹಂಗ್ ಮಾಡಲ್ಲ ಸರ್. ಬಡದ್ರು ಬೇಕು, ನಾವ್ ಯಾರಿಗೂ ಕೆಟ್ಟದ್ ಮಾಡಲ್ಲ. ನಮ್ಗೆ ಒಂದೇ ಕೊಡದ್ಬಿಟ್ಟು ಹೋಗ್ಬಿಡಪ್ಪ, ನಾವ್ ಬಾಸ್ ನಮ್ಮ ಹತ್ರ ಬಿಡಲ್ಲ ಅಂತ ಹೇಳ್ತೀವಿ ಅಷ್ಟೇ. ನಿಮ್ ಸೆಲೆಬ್ರಿಟೀಸ್ ಮತ್ತೆ ಸೋನು ಶೆಟ್ಟಿ ಅವ್ರದ್ದು ಏನು ಗಲಾಟೆ? ಯಾರು ಅರ್ಧ ಬಟ್ಟೆ ಯಾರು ಅನ್ನೋದೇ ಗೊತ್ತಿಲ್ಲ. ಹೆಣ್ಮಕ್ಳು ತರ ಇದ್ರೆ ಸಾಕು, ನಾವ್ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕರ್ಮ ಅನ್ನೋದು ಯಾರು ಬಿಡಲ್ಲ, ಕರ್ಮ ಅನ್ನೋದು ಹಿಂಗಿರುತ್ತೆ. ಯಾವಾಗ ದರ್ಶನ್ ಅವ್ರ ಜಗಳ ಅಲ್ಲ, ನಾನು ಹೇಳ್ತೀನಿ ರೀ, ನಾನು ಅವಾಗ ಹುಚ್ಚುಸ್ ಅಂತ ಗೊತ್ತಾ, ಫೇಮಸ್ ಆಗ್ಬೇಕು ಅಂತ. ಅವ್ರ ದರ್ಶನ್ ನಮ್ ಬಾಸ್ ಮ್ಯಾಟ್ರ್ ಎತ್ಕೊಳ್ಳೋರ್ಗು ಅವ್ರು ಯಾರು ಅಂತ ಗೊತ್ತಿತ್ತಾ?
ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರದು ಗೊತ್ತಿತ್ತಾ ಎತ್ಕೊಂಡ್ರು ಗೊತ್ತಾದ್ರೆ ಅದೇ ಸರ್ ಹುಚ್ಚು ಸಂತೆ ಅಂತ ಹೇಳೋದು ಏನ್ ಮ್ಯಾಟ್ರ್ ಇರಲ್ಲ ಸರ್. ದರ್ಶನ್ ಫ್ಯಾನ್ಸ್ ಅವ್ರಿಗೆ ಅಂತ ಇಲ್ಲ ಸರ್, ಕೆಲವೊಬ್ರು ಅವ್ರು ಕಮೆಂಟ್ ಮಾಡಿರ್ತಾರೆ ಅವ್ರು ದರ್ಶನ್ ಫ್ಯಾನ್ಸ್ ಅಂತ ತಿಳ್ಕೊಳ್ಳೋದು ತಪ್ಪು ಸರ್. ಕಮೆಂಟ್ ಮಾಡಿ ದರ್ಶನ್ ಅವರು ವಿಚಾರವಾಗಿ ಬ್ಯಾಡ್ ಕಮೆಂಟ್ ಮಾಡೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವ್ರು ಇಷ್ಟೇ ಕಮೆಂಟ್ ಹಾಕಂಡಿ ಸರ್, ಏನೇ ಹಾಕಂಡಿ ನಾವು ತಲೆನೇ ಕೆಡ್ಸ್ಕೊಳ್ಳೋದು ಸರ್ ಅಂತ ನಮ್ಮ ಭಾಷೆ ತಲೆ ಕೆಡ್ಸ್ಕೊಂತಲ್ಲ, ನಾವೇ ತಲೆ ಕೆಡ್ಸ್ಕೋಬೇಕಂತ ಮೈನಸ್ ಪಬ್ಲಿಸಿಟಿ ಅಂತೂ ಇದೆ ಇರ್ತೀವಿ, ನಮ್ದು ಒಂದು ಚೂರು ಕಿತ್ಕೊಳಕ್ ಆಗಲ್ಲ. ಟ್ರೋಲ್ ಮಾಡಿದ್ರು ಪರವಾಗಿಲ್ಲ ಸರ್. ಅವ್ರು ಏನೇ ಮಾಡ್ಕೊಂಡಿ ಸರ್, ನಾನು ತಲೆನೇ ಹಾಕಲ್ಲ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವರ ಪತ್ನಿ ಅವರಿಗೆ ಬ್ಯಾಡ್ ಕಮೆಂಟ್ ಮಾಡೋದು ತಪ್ಪಲ್ಲ. ಸರ್ ತಪ್ಪು ಸರ್. ಅದೇ ಪಕ್ಕ ಈಗ ಇವಾಗ ನೋಡಿ ನೀವ್ ಹೇಳಿದ್ರಿ ಸರ್, ಅವರು ಒಂದು ಹೆಣ್ಮಗುನೇ, ನನ್ನ ತಾಯಿನೂ ಒಂದು ಹೆಣ್ಮಗುನೇ, ನನ್ನ ತಂಗಿನೂ ಒಂದು ಹೆಣ್ಮಗುನೇ, ನಮ್ಮ ಅತ್ತೆನೂ ಒಂದು ಹೆಣ್ಮಗುನೇ. ಹೆಣ್ಮಗಳು ವಿಚಾರಕ್ಕಂತ ಬಂದಾಗ ಯಾರೇ ಆದ್ರೂ ಸರಿ ತಪ್ಪು ತಪ್ಪೆ ಸರ್. ಇದ್ರಲ್ಲೇ ತೋರಿಸ್ಬಿಟ್ಟು ಸರ್, ಈಗ ನಮ್ಮ ಅತ್ತಿಗೆಯವ್ರಿಗೂ ಕಮೆಂಟ್ ಹಾಕಿದ್ರಲ್ಲ, ಇನ್ನು ಬೇರೆಯವ್ರಿಗೂ ಹಾಕಿದ್ರು. ಅವ್ರಿಗೆ ಕಮೆಂಟ್ ಹಾಕಿದಾಗ ಪೊಲೀಸರು ತೋರಿಸಿದ ಇಂಟ್ರೆಸ್ಟ್ ಎಷ್ಟು ಬೇಗ ಹಿಡಿಬೇಕು ಅಂದ್ಬಿಟ್ಟು, ಅದೇ ವಿಜಯಲಕ್ಷ್ಮಿ ಅವ್ರಿಗೆ ಇದ್ರಲ್ಲಿ ಏನಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ? ಯಾಕೆ ಬರ್ಲಿಲ್ಲ? ಅವರೇ ಅಷ್ಟು ಭೇದ ಭಾವ ಎಲ್ಲ ಮಾಡ್ತಾರೆ, ನಾವ್ ಹೆಂಗ್ ಬಿಡೋಣ ಅವ್ರನ್ನ? ತಪ್ಪೆ ಹಾಕಿದ್ ತಪ್ಪೆ. ಆದ್ರೆ ನಮ್ಮ ಅತ್ತಿಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ಬಿಟ್ಟು ಯಾವುದೇ ಹೆಣ್ಣಿಗಾಗ್ಲಿ ನಾವು ಕೆಟ್ಟ ಒಂದು ದೃಷ್ಟಿಯಿಂದ ಕೆಟ್ಟ ಒಂದು ಇದರಿಂದ ದಯವಿಟ್ಟು ಯಾವಾಗ ನೋಡೋದು ಕೂಡ ಇದೆ. ಅವ್ರು ಯಾರು ಕಮೆಂಟ್ ಹಾಕಿರಲ್ಲ ಸರ್, ಅವ್ರಿಗೆ ಗೊತ್ತಿರುತ್ತೆ ನಾವು ಭಾಷೆ ಹೆಸರಿದ್ರೆ ನಾವು ವೈರಲ್ ಆಗ್ತೀವಿ, ನಿಮಿಷದ ಹೆಸರು ಬರ್ತೀವಿ ಅಂದ್ಬಿಟ್ಟೆ ಬರ್ತಾರೆ ಸರ್. ಅವರು ಬರ್ತಾರೆ, ನಂಗೆ ಅವ್ರೆಲ್ಲ ಗೊತ್ತಿಲ್ಲ ಸರ್. ಅವರು ಪುನೀತ್ ರಾಜ್ಕುಮಾರ್ ಸರ್ ಹೆಸರು ಹೇಳ್ಕೊಂತಾರೆ. ನನಗೆ ಅದು ಡೌಟ್ ಸರ್, ಫಸ್ಟ್ ಇಂದ ಅವ್ರೇನ ಫ್ಯಾನ್ ಇರಲ್ಲ. ಈ ಫ್ಯಾನ್ ಈಗ ಪುನೀತ್ ರಾಜ್ಕುಮಾರ್ ಸರ್ ಹೇಳ್ಕೊಂಡು ದರ್ಶನ್ ಸರ್ ಮೇಲೆ ತಂದಿಕ್ಬೋದು ಅಂತ ಬರ್ತಾರೆ ಅನ್ಸುತ್ತೆ. ನನಗೆ ಗೊತ್ತಿರಂಗ ಅವ್ರಿಬ್ರು ಅವ್ರು ಯಾರು ಸೋನು ಶೆಟ್ಟಿ ಅಂದ್ರಲ್ಲ, ಅವ್ರು ಫಸ್ಟ್ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ ಆಗಿರಲ್ಲ. ಈ ಡಿ ಬಾಸ್ ಅಭಿಮಾನಿಗಳು ಏನು ಕಮೆಂಟ್ ಮಾಡಿರಲ್ಲ, ಬೇಕು ಅಂತ ಬಂದಿರ್ತಾರೆ ಸರ್. ರೇಣುಕಾಸ್ವಾಮಿ ಹೆಂಡತಿಗೆ ಸರ್ಕಾರಿ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಅಲ್ಲಿರೋ MLA ರೆಕಮೆಂಡ್ ಮಾಡಿದ್ದಾರೆ. ಹಾಗೂ 1 ಲಕ್ಷ ಅಡ್ವಾನ್ಸ್ ಹಣನೂ ಕೊಟ್ಟಿದ್ದಾರೆ. ಇದು ಗೊತ್ತಾ ನಿಮ್ಗೆ? ಏನ್ ಹೇಳ್ತಿದ್ರು ಬಗ್ಗೆ ಸರ್? ಏನೋ MLA ಅವರು ಹಾಕೊಂಡವ್ರೆ, ಗೌರ್ಮೆಂಟ್ ಅಪ್ರೂವ್ ಕೊಟ್ರೆ ಅವ್ರಿಗೂ ಒಂದು ಸರ್ಕಾರಿ ಕೆಲಸ ಸಿಗ್ಬೋದು, ಏನೋ ನಮಗೂ ಗೊತ್ತಿಲ್ಲ. ಬಂದ್ರೆ ಖುಷಿನೇ ಸರ್. ಪಾಪ ಅವ್ರಿಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್. ನೀವ್ ಹೇಳಿ ಕೇಳ್ರಿ, ನಮಗೂ ಅವ್ರಿಗೂ ಏನಿಲ್ಲ ಸರ್. ಅದೇ ಏನಿಲ್ಲ, ಅವ್ರಿಗೂ ಒಂದು ಫ್ಯಾಮಿಲಿ, ನಮ್ದು ಒಂದು. ಯಾರು ಗೋರಿ ಹೊಡೆದಾಕಿದ್ದಾರು ಸರ್? ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್, ಸೀರಿಯಸ್ ಆಗಿ ಗೊತ್ತಿಲ್ಲ. ಅದ್ ನಾವು ಅಷ್ಟೇ. ಈಗ ಸರ್ಕಾರಿ ಕೆಲಸ ಕೊಡ್ಲಿ, ಅವ್ರು ಚೆನ್ನಾಗಿರ್ಲಿ, ಹೆಣ್ಮಕ್ಳು ಚೆನ್ನಾಗಿರ್ಲಿ ಅನ್ನೋದೇ ಫ್ಯಾನ್ಸ್, ರೈಟ್? ಇದ್ರೊಳಗೆ ರೇಣುಕಾಸ್ವಾಮಿ ಗೋರಿ ಬೇರೆ ಹೊಡೆದಾಕವ್ರೆ. ಗೊತ್ತಿಲ್ಲ ಸರ್. ನಾನು ಹೇಳ್ತೀನಿ ಸರ್, ಯಾರಿಗೋ ಒಬ್ರಿಗೆ ಏನೋ ಸಿಗ್ತಾ ಇರಲ್ಲ. ಈಗ ಎಕ್ಸಾಂಪಲ್ ನಿಮ್ಮ ಅಟೆನ್ಷನ್ TRP ಸಿಗ್ತಾ ಇರಲ್ಲ. ನಾನು ಹೇಳ್ತೀನಿ, ಈಗ ಎಕ್ಸಾಂಪಲ್ ಮೀಡಿಯಾದ TRP ಸಿಗ್ತಿರಲ್ಲ ಅನ್ಕೊಳ್ಳಿ ಆ ಕಡೆ, ಈಗ TRP ಬೇಕು. ಈಗ ನೋಡ್ರಿ, TRP ಅಲ್ಲಿ ಐಪ್ ಆಗಿದ್ ಕೆಲವು ನೀವು ಕ್ವಶನ್ ಕೇಳ್ತಾರೆ, ನನ್ನ ಹೊಡೆದಾಕಿದ್ ಯಾರು ಅಂತ. ಅವರೇ ಹೊಡೆದಾಕಿರೋದು, ಯಾರು ಕುಡ್ದೇ ಹೊಡೆದಾಕಿರ್ಬೋದು, ನಮ್ಗೆ ಆಗಿರೋರು ಹೊಡೆದಾಕಿರ್ಬೋದು. ಇಲ್ಲಾಂದ್ರೆ ಅಲ್ಲೇ ಬೇಕು ಅಂತ ಈಗ ಪೊಲಿಟಿಕಲ್ ಎಷ್ಟೋ ನಡೀತಿರ್ತವೆ, ಏನೇನೋ ಮುಚ್ಚಾಕಕ್ಕೂ ಅದು ಮಾಡ್ಸ್ಬೋದು, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಗಂಭೀರ್ ಬಗ್ಗೆ ನೀವು ಹೇಳೋದಾದ್ರೆ, ರಾಮ ಲಕ್ಷ್ಮಣಗೆ ರಾಮ ಎಷ್ಟು ಇಂಪಾರ್ಟೆಂಟ್, ಲಕ್ಷ್ಮಣಗೆ ರಾಮ ಎಷ್ಟು ಇಂಪಾರ್ಟೆಂಟ್, ಇಬ್ಬರಲ್ಲಿ. ಅಲ್ಲ, ಇದು ಯಾವಾಗಿಂದ ಧನ್ವೀರ್ಗೆ ದರ್ಶನ್ ಅವ್ರ ಮೇಲೆ ಇಂತಹ ಅಭಿಮಾನ? ಸರ್ ಅದು ಅವನೇ ಸರ್, ಅವರು ಅಭಿಮಾನಿನೇ ಸರ್. ಡಿವೋರ್ಸ್ ಅವರು ಡಿವೋರ್ಸ್ ಎಲ್ಲ ಬಿಫೋರ್ ದ ಜೈಲ್ ಅವಾಗಿಂದಾನು ಅಷ್ಟೇ. ಬಾಸ್ಗೆ ಯಾವಾಗ ಬಜಾರ್ ಮೂವಿಯಿಂದ ಧನ್ವೀರ್ ಅಣ್ಣ ಬಜಾರ್ ಮೂವಿಲಿ ಬಾಸ್ನವ್ರು ಕರೆದಿದ್ರು, ಅವ್ರ ಮೂವಿ ಕರೆದಿದ್ರು, ಏನೋ ಅವ್ರ ಪರ್ಸನಲ್ ಗೊತ್ತಿಲ್ಲ. ಅವಾಗಿಂದನು ಇದಿವರೆಗಾದ್ರೂ ಜೊತೆ ಇದಾರೆ. ಅವ್ರು ಇವಾಗಾದ್ರೂ ಹಾಕೋದಷ್ಟೇ ಉಸಿರಿರೋ. ಇವಾಗ ಸೋಷಿಯಲ್ ಮೀಡಿಯಾ ಆಗ್ಲಿ ಎಲ್ಲರಿಗೂ ಗೊತ್ತಿರೋದೇನೋ, ಬಜಾರ್ ಮೂವಿಯಿಂದ ಧನ್ವೀರ್ ಅಣ್ಣ ಡಿ ಬಾಸ್ ಸೆಲೆಬ್ರಿಟಿ ಅಂತ, ಅಂದ್ರೆ ನಾವೆಲ್ಲ ಸೆಲೆಬ್ರಿಟೀಸ್, ಡಿ ಬಾಸ್ಗೆ ಸೆಲೆಬ್ರಿಟೀಸ್ ಅಂತ ಗೊತ್ತು. ಆದ್ರೆ ಅವ್ರು ಅದಕ್ಕಿಂತ ಮುಂಚೆನೂ ಡಿ ಬಾಸ್ ಸೆಲೆಬ್ರಿಟೀಸ್ ಅವಾಗಿನ ಸಪೋರ್ಟ್ ಮಾಡ್ಕೊಂಡ್ರೆ. ಆದ್ರೆ ಅವ್ರು ಇವಾಗ ಕೈ ಹಿಡ್ಕೊಂಡು ನಿಂತಿದ್ದಾರೆ, ಅದ್ರ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಒಂದ್ ಟೈಮೂನು ಒಂದ್ ಸೆಕೆಂಡ್ ಬಿಟ್ಕೊಟ್ಟಿಲ್ಲ ಬಾಸ್ನ. ಸರ್ ಈಗಿನ ಕಾಲದಲ್ಲಿ ಸ್ವಂತ ಅಣ್ಣತಂಬ್ರೆ ಕಿತ್ತಾಡ್ಕೊಂಡು ಯಾವ್ದಕ್ಕೆ ದೂರ ಆಗಿ ಮಾತಾಡ್ತಾರೆ. ಸೊ ಇವ್ರು ರಕ್ತನೂ ಅಲ್ಲ, ಯಾವ್ದು ಅಲ್ಲ, ರಕ್ತದ ತರ ಜೊತೆಗೆ ಇಟ್ಕೊಂಡು ಕೈ ಹಿಡ್ಕೊಂಡು ಅವ್ರ ಜೊತೆ ಪ್ರತಿಯೊಂದು ಕೆಲ್ಸಕ್ಕೆ ಅವ್ರ ಬೆನ್ನಿಂದೆ ನಿಂತ್ಕೊಂಡು ಒಂದು ಸ್ಟ್ಯಾಂಡ್ ಇದೆಯಲ್ಲ ಸರ್, ಅದು ರಾಮ ಲಕ್ಷ್ಮಣನು ಎಷ್ಟು ಜೊತೆಗಿದ್ರು ಕೆಲಸಗಳು ಮಾಡಿದ್ರು. ಅದೇ ತರಾನೇ ಅವ್ರ ಒಳಗಡೆ ಇದ್ರು ಧನ್ವೀರ್ ಅಣ್ಣ ಬಾಸ್ ಜೊತೆ ಇದ್ದಾರೆ, ಹೊರಗಡೆ ಇದ್ರು ಅವ್ರ ಜೊತೆ ಇದೇ ಇರ್ತಾರೆ. ಹಿಂದಿವಲ್ಲ ಎಂದೆಂದಿಗೂ ಇರ್ತಾರೆ, ಅದ್ ಮಾತ್ರ ಗ್ಯಾರಂಟಿ. ಇವಾಗ ಅವ್ರದ್ದು 27ಕ್ಕೆ ಮೂವಿ ಬರ್ತಾರೆ, ಗೆಲ್ಸೋದು ನಮ್ ಜವಾಬ್ದಾರಿ, ನಾವು ಗೆಲ್ಲಿಸ್ತೀವಿ. ಧನ್ವೀರ್ ಅಣ್ಣನು ಅದೇ ತರ ನಾವು ಇಷ್ಟಪಡ್ತೀವಿ. DD ಅಂತಾನೆ ಸೇರ್ಸ್ಬಿಟ್ಟಿದೀವಿ ನಾವು, DD ಬ್ರದರ್ಸ್.
ಇನ್ನೊಂದ್ಸತಿ ನೆಕ್ಸ್ಟ್ ಅದೇ ಟೈಟಲ್ ಬಾಸ್ಗೆ ದಯವಿಟ್ಟು ಯಾರಾದ್ರೂ ಪ್ರೊಡ್ಯೂಸರ್ ಸಿಕ್ಕರೆ ಬೇಡ DD ಈಗ brothers ಅಂತ movie ನೇ ಮಾಡ್ಬಿಡಿ. ಮಾಡಿಸ್ಕೊಂಡ್ಬಿಡ್ತಾರೆ ಡಿಡಿ ಬ್ರದರ್ಸ್ ಅಂತ. ಅಷ್ಟೇ. ಹೇಳಿದ್ರೆ ಕೊಟ್ಬಿಟ್ರು. ಸರ್, ಹೋಗಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಜೀವನದಲ್ಲಿ? ಸರ್ ಏನಿಲ್ಲ ಸರ್, ಏನೇ ಮಾಡಿದ್ರು ನಿಯತ್ತಾಗಿ ದುಡಿದ್ರು 10 ರೂಪಾಯಿ ದುಡಿಯೋಣ, ಮನೆ ಕೊಡೋಣ, ಕಷ್ಟ ಅಂತ ಬಂದವರಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ. ನಾವು ಅಷ್ಟೇ ದೊಡ್ಡವರಲ್ಲ ಸರ್, ಊರಲ್ಲೂ ನಾವು ಕೂಲಿ ಕೆಲಸ, ಹೊಲದಲ್ಲಿ ಜಮೀನ್ ಕೆಲಸ ಮಾಡಿ ಬದುಕಿದ್ವಿ. ಇವಾಗಾದ್ರೂ ಗಾರೆ ಕೆಲಸನೇ ಮಾಡೋದು. ನಾನು ನಮ್ಮ ಪಾಡಿಗೆ ನಾವು ದುಡ್ಕೊಂಡು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ನಮ್ಮ ಜೊತೆ ಇರೋರ ಚೆನ್ನಾಗಿ ನೋಡ್ಕೊಂಡು ಸರ್, ಟೈಮ್ ಹೆಂಗಿರುತ್ತೆ ಗೊತ್ತಿಲ್ಲ. ನಾ ಇಲ್ಲಿಂದ ಮನೆ ಹೋಗ್ತೀನಲ್ಲ, ನಾನು ಹಣೆ ಬರ್ದೇನೆ ಇಲ್ಲ. ಇರೋವರೆಗೂ ನೆಮ್ಮದಿಯಾಗಿ ಪ್ರೌಢಪ್ ಆಗಿ ಮಸ್ತಾಗಿರ್ಬೇಕು. ಹಸ್ದವ್ರಿಗೆ ಅನ್ನ ಆಗ್ಬೇಕು. ನಮ್ಮ ದೇವ್ರು ಹೇಳಿದ್ದಾರೆ, ಹಸ್ದವ್ರಿಗೆ ಅನ್ನ ಆಗ್ರಪ್ಪ, ಕಷ್ಟ ಅಂತ ಬಂದವರಿಗೆ ನೀವು ಆದಷ್ಟು ಸಹಾಯ ಮಾಡ್ರಿ. ಜೀವನದಲ್ಲಿ ಏನೇ ಇದ್ರು ಸಾಧನೆ ಮಾಡ್ಬೇಕು ಸರ್. ನನಗೆ ಅದಿದೆ. ನಮ್ ಡಿವರ್ಸ್ ಲೆವೆಲ್ಗೆ ಹೋಗಕ್ಕಾಗಲ್ಲ. ಅವ್ರ ದಾರಿಲಿ ಅವ್ರ ಕಾಲ್ ಇಟ್ಟಿರೋ ದಾರಿಲಿ ಹೋಗಿ ಏನೋ ಒಂದು ಸಾಧನೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರ್. ದೇವ್ರಿಟ್ಟೆ ಹಂಗಾಗ್ಲಿ. ಮತ್ತೆ ಇನ್ನೊಂದು ನಮ್ ಬಾಸ್ ಅವ್ರದ್ದು ಏನಂದ್ರೆ, ಅವರು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಅವ್ರ ಹೆಸರು ಇಲ್ಲ ಸಾಕು ಸರ್ ಹೆಲ್ಪ್ ಮಾಡಕ್ಕೆ. ಹೆಲ್ಪ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅವರೇ ಬಂದ್ ಮಾಡ್ಬೇಕು, ಅವರೇ ಬಂದ್ ಹೇಳ್ಬೇಕು ಅಂತ ಅವ್ರ ಹೆಸರು ಸಾಕು. ಅದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಸರ್. ನಮ್ಗೆ ಆ ಲೆವೆಲಿಗೆ ಫೇಮಸ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಬಾಸ್ ಇದಾರಲ್ಲ. ಇಬ್ಬರ ಹೆಸರು ಹೇಳ್ತೀನಿ, ನಿಮ್ಗೊಂದು ಹೆಸರು ಅವ್ರಿಗೊಂದು ಹೆಸರು, ನೀವೇ ಆನ್ಸರ್ ಮಾಡ್ಬೇಕು, ಇಂಟ್ರಪ್ಟ್ ಮಾಡ್ಬೇಡಿ. ಇಬ್ಬರಲ್ಲಿ ಯಾರನ್ನ ಬೇಕಾದ್ರೆ ಆನ್ಸರ್ ಮಾಡಿ. ಡಾಕ್ ಸತೀಶ್ ಬಗ್ಗೆ ಈಗ ಡಾಕ್ ಸತೀಶ್ ನ ಎಲ್ಲಾರು ಏನೋ 2 ಲಕ್ಷ 3 ಲಕ್ಷ ಅಂತ ಹೇಳ್ತಾರೆ ಸರ್. ನಾನ್ ಹೇಳ್ತೀನಿ ಸರ್, ಆ ಅಪ್ಪಂಗಿರೋ ತಲೆ ಯಾರು ಇಲ್ಲ ಸರ್. ಓಪನ್ ಹೇಳ್ತೀನಿ, ಅವ್ರ ತಲೆ ಸೂಪರ್ ತಲೆ ಸರ್. ಅವರು ಸುಳ್ಳು ಹೇಳ್ತಾರೆ ಅಂತ ಅವ್ರಿಗೂ ಗೊತ್ತು, ಜನಕ್ಕೂ ಗೊತ್ತು, ಎಲ್ಲಾರ್ಗು ಗೊತ್ತು ತಾನೆ. ಆದ್ರೂ ಅವ್ರ ವಿಡಿಯೋ ಹೆಂಗ್ ಓಡಿಸ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದೆ ಓಡಿಸ್ತಿರ್ತಾನೆ. ಡಾಕ್ ಸತೀಶ್ ಅವ್ರಿಗೆ ಏನ್ ಬೇಕು? ಪಬ್ಲಿಸಿಟಿ ಬೇಕು. ಅವ್ರು ಓಪನ್ ಆಗಿ ಹೇಳೋರು, ನಾನು ಹೋಗಿದಷ್ಟು ಮೀಡಿಯಾದವ್ರು ಇರ್ತಾರೆ. ಈ ಮೀಡಿಯಾದವ್ರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದ್ರು ಅವ್ರ ಹತ್ರ ಹೋಗ್ತಾರೆ. ನಾನು ಆ ಅಪ್ಪನ ತಲೆಗೆ ನಿಜ ಮೆಚ್ಚುತ್ತೀನಿ. ಸುಳ್ಳು ಅಂತ ಹೇಳ್ತಾರೆ ಬಿಟ್ರೆ ಆ ಅಪ್ಪನ ತಲೆ ಯಾರು ಇಲ್ಲ ಸರ್. ಪ್ರತಿ ನಿಮಿಷನೂ ಏನಾರ ಒಂದು ಕಂಟೆಂಟ್ ಅಲ್ಲಿ ಇದ್ದೇ ಇರ್ತಾರೆ ಅವ್ರು. ಸರ್ ಎಕ್ಸಾಂಪಲ್ ನಾವೇ ಕರೆದ್ವಿ, ಕರೆ ಮೂವಿ ಬಂದ್ರು, ನಾವ್ ಕರೆದಿದ್ದಕ್ಕೆ ಬಂದ್ರು. ಅವ್ರು ಮೂವಿ ನೋಡಕ್ ಬಂದಿರ್ಬೋದು. ಒಟ್ಟು ಅವ್ರೇನು ತಲೆ ಚೆನ್ನಾಗಿದೆ ಸರ್. ನಾನು ಓಪನ್ ಆಗಿ ಹೇಳ್ತೀನಿ ಸರ್. ನಾನು ಇದಕ್ಕಿಂತಲ್ಲ ಅವ್ರ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳಿದೆ ಸರ್, ಅವ್ರ ತಲೆ ಸೂಪರ್ ಆಗೈತೆ. ಹೋಯ್ತಾನೆ ಹೇಳ್ಬಿಟ್ಟು ಅವ್ರು 10 ಲಕ್ಷ ರೂಪಾಯಿ ಅಂತ ಕಾಂಟ್ರವರ್ಸಿ ಹಾಕೊಂಡೇ ಕುತ್ಕೊಂಡ್ರು. ಹೋಗ್ತಾನೆ ಅದೇ ಓಡಿಸಿದ್ರು. ಸುದೀಪ್ ಸರ್ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ರು. ಅವ್ರು ನೋಡ್ರಿ, ಅವ್ರು ಯಾರ ರೇಂಜಿಗೆ ಕಂಟೆಂಟ್ ತೆಗಿತವ್ರೆ ಅಂದ್ರೆ ಸುದೀಪ್ ಸರ್ ಅವ್ರ ಬಾಯಲ್ಲಿ ಹೇಳಂಗ್ ಆಗೋಯ್ತು. ಒಟ್ಟು ಪಾಸಿಟಿವ್ ನೆಗೆಟಿವ್ ಅಪ್ಪನ್ ತಲೆ ಚೆನ್ನಾಗೈತೆ. ಕರ್ನಾಟಕದಲ್ಲಿ ಅವಾಗ ಅವಾಗ ಟ್ರೆಂಡಿಂಗ್ ಬರ್ತಾವೆ. ನವಾಸ್, ಪ್ರಶ್ನೆ ಯಾರು ಕೇಳ್ತಿರೋದು ನನಗೆ ಗೊತ್ತು ಸರ್. ಹೇಳ್ಬಿಡಿ. ಪ್ರತಾಪ್ ಸರ್ ಅವ್ರು ಯಾರು ಇಲ್ಲ, ಎಸ್ಸಿಂದ ಸ್ಟಾರ್ಟ್ ಆಯ್ತಿತ್ತು ಅದು. ಏನ್ ಹೇಳಿ ಸರ್, ನಿಮ್ದು ಹೇಳಿ ಸರ್. ಪ್ರತಾಪ್ ದೇವರಳ್ಳಿ ಅವರು ನಾನ್ ನೋಡಿದ ಪ್ರಕಾರ ನಮ್ಗೇನ್ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. ಒಳ್ಳೆ ಹುಡುಗ, ಬಾಯಲ್ಲಿ ಒಳ್ಳೆ ಹುಡುಗರ, ಒಳ್ಳೆ ಹುಡುಗ ತುಂಬಾ ಒಳ್ಳೆ ಹುಡುಗ ಸರ್. ಮನೆ ನಾವು ಹೋಗಿದ್ದು ಮಾತಾಡ್ಸಿದ್ರು. ತುಂಬಾ ಒಳ್ಳೆ ಹುಡುಗ. ಆಕ್ಚುಲಿ ಅವ್ರಿಗೆ ನಮ್ಮ ಹೆಸರು ಕೂಡ ಗೊತ್ತಿದೆ. ನವಾಜ್ ಅಂತ ಮಾತಾಡಿಸ್ತಾರೆ. ನಾವು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಸರ್. ಅಕಸ್ಮಾತ್ ಅವ್ರ ಬಗ್ಗೆ ಮಾತಾಡೋಕ್ಕೂ ನಮ್ಗೆ ಅದು ಇದಿಲ್ಲ. ಯಾಕಂದ್ರೆ ಅವ್ರು ಏನಂತ ನಮ್ಗೆ ಸರಿ ಕೂಡ ಇಲ್ಲ, ಏನು ಇಲ್ಲ. ಅಂದ್ರೆ ಇವ್ರು ಅವ್ರ ಬಗ್ಗೆ ಮಾತಾಡಂತ ಬೇಕಿಲ್ಲ ಸರ್. ಬೇಕಿಲ್ಲ. ನಾವ್ ಬೇಕಾದ್ರೆ ಅವ್ರಿಗಿಂತ ಕಮ್ಮಿ ಬಿಡ್ತೀವಿ. ಅವ್ರ ರೇಂಜಿಗೆ ಬೇಡ. ಅವ್ರ ರೇಂಜಿಗೆ ಅವರು ಒಂದು ಹೀರೋನೇ, ಅವರು ಒಂದು ಅವ್ರದ್ದು ಮೂವಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ನಾವು ಮೂವಿನ ನಡ್ಸ್ಕೊಂಡು ಹೋಗ್ತೀವಿ. ಗಾಡಿ ಓಡ್ತಾನೆ ಇರುತ್ತೆ. ಎಲ್ಲಿ ಪಂಚರ್ ಆಗುತ್ತೆ ಯಾರು ಗೊತ್ತಾ? ಇಲ್ಲಿ ಮುಳ್ಳೈತೆ ನೋಡಿರುತ್ತೆ, ಗಾಡಿ ಓಡಿಸ್ತಾ ಇರ್ತೀವಿ ಸುಮ್ಮನೆ. ಸುಮಲತಾ ಅವ್ರ ಬಗ್ಗೆ ಫಸ್ಟ್ ಮಗ ಅಂತಿದ್ರು. ಈಗ ಒಳಗಡೆ ಏನಾಗಿತ್ತು ನಮ್ಗೆ ಗೊತ್ತಿಲ್ಲ. ಅವರು ಹಿಂಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವರು ಏನೋ ಗೊತ್ತಿಲ್ಲ, ನಿಜ ನನ್ಗೆ ಗೊತ್ತಿಲ್ಲ. ಈಗ ಮೊನ್ನೆ ಪೋಸ್ಟ್ ಅಲ್ಲಿ ದರ್ಶನ್ ಅವರೇ ಅಂತ ಹಾಕೋರೆ. ಈಗ ಅವರೇ ಅಷ್ಟು ಬಿಟ್ಕೊಟ್ಟವ್ರೆ, ನಾವೆಲ್ಲ ಬಿಟ್ಕೊಡ್ತೀವ? ಈಗ ಸರ್ ನಾನು ಓಪನ್ ಆಗಿದ್ದೀನಿ ಸರ್. ಅವತ್ತು ಯಶು ಮತ್ತೆ ದರ್ಶನ್ ಅವರು ಇಬ್ರು ನಿಂತಿರಲಿಲ್ಲ ಅಂದ್ರೆ ಸರ್, ಮಂಡ್ಯದವ್ರಿಗೆಲ್ಲ ಕಾಯ್ತಿರಲಿಲ್ಲ ಸರ್. ಇವತ್ತು ಅದೇನ್ ಒಳಗಡೆ ಏನೇನ್ ಮಾತಾಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಎಲೆಕ್ಷನ್ ನಿಂತ್ರೆ ಸುಮಲತಾ ಅವ್ರು ದರ್ಶನ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅವ್ರು ಮಾಡ್ತೀವಿ ಅಂದ್ರೆ ನಾವ್ ಬಿಡಲ್ಲ ಸರ್. ಹೇಳ್ಬಿಡ್ತೀವಿ ಸರ್ ಹೊರಗಡೆ ಬಂದ್ಮೇಲೆ. ನಮ್ ಬಾಸ್ ನಾವೇ ಹೋಗ್ಬಿಡಿ, ಒಂದು MLA ಇದಕ್ಕೂ ಹೋಗ್ಬಿಡಿ, ಯಾವ ಫಂಕ್ಷನ್ ಹೋಗ್ಬಿಡಿ, ಮೂವಿ ಮಾಡ್ಬೇಕು, ನಮ್ಗೆ ಮೂವಿ ಮಾಡ್ಕೊಡ್ರಿ ಅಷ್ಟೇ. ನಾವೇ ಬಾಸ್ ಹೇಳ್ಬಿಡ್ತೀವಿ. ನಮ್ಗೆ ಅಂತ ಫ್ಯಾನ್ಸ್ ಬಿಟ್ಟಿಡ್ರಿ, ಮಾಡೋಣ, ಡ್ಯಾನ್ಸ್ ಮಾಡೋಣ, ಮಸ್ತಾಗಿ ಬ್ಲಾಸ್ಟ್ ಮಾಡೋಣ ಅಷ್ಟೇ. ಇನ್ನೊಬ್ರು ಸರ್ ಈಗ ಎಲ್ಲರೂ ನಮ್ಮವ್ರು ಅಂತ ನಮ್ಮ ಬಾಸ್ ಈಗ ಈಚಾರ್ಜ್ ಅಪ್ಕೊಂಡ್ರು. ಒಪ್ಕೊಂಡಿರೋದೇ ಸೆಲೆಬ್ರಿಟೀಸ್. ಅದಕ್ಕೆ ಧನ್ಯವಾದ. ಚಿಕ್ಕಣ್ಣ ಬಿಡಲ್ಲ ಸರ್, ನಾವು ಚಿಕ್ಕಣ್ಣ ಹೆಲ್ಪ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಹತ್ರ ಮಾತಾಡಿದ್ದಕ್ಕೆ ನಾನು ತುಂಬಾ ಶಾರ್ಪ್ ಆದ ಪ್ರಶ್ನೆಗಳನ್ನ ಕೇಳಿದ್ರೆ ಕ್ಷಮಿಸಿ. ವೀಕ್ಷಕರೇ, ಇದಿಷ್ಟು ಅವರ ಮನದಾಳದ ಮಾತು. ಇಲ್ಲಿ ನಾವು 2 ವಿಚಾರವನ್ನ ಗಂಭೀರವಾಗಿ ನೋಡ್ಬೇಕು.
ಒಬ್ಬ ಆರೋಪಿ ಅಂತ ನೋಡೋದ ಅಥವಾ ಒಬ್ಬ ಮನುಷ್ಯ ಮಾನವೀಯತೆಗೂ ಹೆಚ್ಚು ಮೀರಿ ಎಷ್ಟೋ ಜನಗಳ ಹೃದಯಗಳನ್ನ ಗೆದ್ದಂತಹ ಧೀರ ಅಂತ ನೋಡೋದ? ಅಪರಾಧಿ ಅಂತ ಇನ್ನು ಪರಿಗಣನೆ ಆಗಿಲ್ಲ, ಸೊ ಅಪರಾಧಿ ಪರಿಗಣನೆ ಆಗಿಲ್ಲ ಅಂತ ಹೇಳಿ ಅವರು ಅಪರಾಧಿ ಅಂತನೂ ಅಲ್ಲ. ಬಟ್ ಅದೇ ರೀತಿ ಒಂದು ಸಮುದಾಯ ಒಳ್ಳೆಯದನ್ನ ಮಾಡಿದರೆ ಕಂಟಿನ್ಯೂ ಮಾಡಕ್ ಹೋಗುತ್ತೆ. ಒಬ್ಬ ಮನುಷ್ಯನಿಗೂ ಒಬ್ಬ ಕೊಲೆಗಾರನಿಗೂ ರಾಷ್ಟ್ರಪತಿಗಳು ನಿರ್ಭೀತಿಯಿಂದ ಅವನ್ನ ಬಿಡುಗಡೆ ಮಾಡಬಹುದು. ಅಂತಹ ಎಷ್ಟೋ ಸೈದೇಶಗಳನ್ನು ನಾವು ನೋಡಿದ್ದೀವಿ. ವೈ ನಾಟ್ ದರ್ಶನ್ ಅನ್ನೋದು ಈ ಕಾರ್ಯಕ್ರಮದ ಕೊನೆಯ ಸಾಲು. ಸೊ ಇದರೊಂದಿಗೆ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ವಿಜಯವಾಹಿನಿಯನ್ನು ವೀಕ್ಷಣೆ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055